हरिः ओम नारायणं निखिलपूर्णगुणैकदेहं नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं सर्वज्ञमच्युतमपेतसमस्तदोषं प्राणस्य सर्वचिदचित् परमेश्वरस्य प्राणस्य सर्वचिदचित् परमेश्वरस्य साक्षादधीश्वरमियां शरणं रमेशं साक्षादधीश्वरं यां शरणं रमेशं. ಶ್ರೀ ಗುರುಭ್ಯೋ ನಮಃ. ಇವತ್ತು 147ನೇ ಪುಟದಲ್ಲಿ ಪಾಠ ಆಗಬೇಕು. ಆಪಾಹ ಇತ್ಯಾಪಹ ಇತಿ ತದೀಯ ಮಾಪ ಏವ ಇದಂ ಮೂಲಮದಸ್ಥೂಲಮಯಂ ಅಂತ ಪ್ರಾರಂಭ ಆಗಬೇಕು. ಇದಕ್ಕಿಂತ ಮೊದಲು ಒಂಚೂರು ಕಳೆದ ಪಾಠದಲ್ಲಿ ಒಂದೆರಡು ವಿಷಯಗಳನ್ನ ಹೇಳಬೇಕಾಗಿತ್ತು, ಅದನ್ನು ಹೇಳ್ತಾ ಇದ್ದೇನೆ. ಭಗವಂತನ ಅಂಗಗಳ ವೈಭವವನ್ನ ಹೇಳಲಿಕ್ಕೆ ಹೊರಟಿದ್ರು. ಭಗವಂತನ ಅಂಗ ಯಾವ ಯಾವ ಅಂಗದಿಂದ ಏನೇನು ಹುಟ್ಟಿವೆ ಅಂತ ಅನ್ನೋದನ್ನೆಲ್ಲ ಹೇಳಿದ್ರು ಅಂತ ಕೇಳಿದ್ವಿ. ಹಂಗ ಹೇಳೋ ಕಾಲಕ್ಕ ಒಂದು 3 ಕಡೆಗೆ ಸಮಾನ ವಿಷಯಗಳನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಅದನ್ನ ಗಮನಿಸಬೇಕು ಅಂತ ಅಪೇಕ್ಷೆಯಿಂದ ಹೇಳಲಿಕ್ಕೆ ಹೊರಟಿದ್ದೇನೆ. 137, 139, 147 ಈ 3 ಪೇಜ್ ನಂಬರ್ಗಳನ್ನ ಒಂದೇ ಕಡೆಗೆ ಬರ್ಕೊಂಡಿಟ್ಕೊಂಡ್ರೆ ಬಹಳ ಒಳ್ಳೆಯದು. 137, 139, 147 ಈ 3 ಪುಟಗಳಲ್ಲಿ ಪೇಜ್ಗಳಲ್ಲಿ ಏನ್ ಬಂದಿದೆ ಅಂತಂದ್ರೆ ದೇವತೆಗಳ ವಿಷಯ. ಅದನ್ನ ನೀವು ಈಗಾಗಲೇ ಕೇಳಿದ್ದೀರಿ, ಅದನ್ನು ಸ್ವಲ್ಪ ಬಿಡಿಸಿ ಹೇಳಿಕ್ ಹೊರಟೀನಷ್ಟೇ. ದೇವತೆಗಳ ವಿಷಯ, ಯಾರ್ಯಾರು ನಮಗೆ ಏನನ್ನ ಉಂಟು ಮಾಡ್ತಾರೆ ಅಂತ ಬಂದಿತ್ತು. ಅದು 3 ಪ್ರಸಂಗದಲ್ಲಿ ಇದ್ದದ್ದನ್ನ ನಾನು ಒಂದೇ ಕಡೆ ಕ್ರೋಢೀಕರಿಸಿ ಸೇರಿಸಿಕೊಂಡು ಹೇಳಲಿಕ್ಕೆ ಹೊರಡ್ತಾ ಇದ್ದೇನೆ. ಒಂದು 3 ನಿಮಿಷ 4 ನಿಮಿಷ ಆಗಬಹುದು, ಕೇಳಿಸಿಕೊಳ್ಳ್ರಿ. ಸ್ವಲ್ಪ 2-3 ಸಲ ಹೇಳಬಹುದು ಒಂದೊಂದು ವಿಷಯವನ್ನು. ನಮಗೆ ಯಾವಾಗಲೂ ಮೊದಲಿಗೆ ಬರುವುದು ಶ್ರದ್ಧಾ. ಇದು 147ನೇ ಪುಟದಲ್ಲಿ ಶ್ರದ್ಧೆಯ ಬಗ್ಗೆ ಹೇಳಿದ್ದಾರೆ. ಯಾಕೆಂದ್ರೆ ಶ್ರದ್ಧಾ ಅಂತನ್ನುವುದು ಜೀವನ ಸ್ವರೂಪಭೂತವಾಗಿದೆ. ಶ್ರದ್ಧಾ ಅಂತನ್ನುವುದು ಆಯಾ ತರಹದ ಶ್ರದ್ಧೆಯನ್ನ ಅಭಿವೃದ್ಧ ಮಾಡ್ತಾರೆ, ಅಥವಾ ಆ ಶ್ರದ್ಧೆಗೆ ಅವರು ಅಭಿಮಾನಿಗಳಾಗಿದ್ದಾರೆ ಅಂತ ಈಗ ಫಸ್ಟ್ ಮೊದಲನೆಯದ್ದು. ಶ್ರದ್ಧೆಯಾದ ಮೇಲೆ ಎರಡನೇ ಅಂಶ ಏನು ಅಂದ್ರೆ ಮನಸ್ಸು. ನಮಗೆ ಯಾವ ತರಹದ ಶ್ರದ್ಧೆ ಇರ್ತದೋ ನಮ್ಮ ಮನಸ್ಸು ಅದೇ ತರಹದಿಂದ ಕೆಲಸ ಮಾಡ್ತದೆ. ನೋಡ್ರಿ, ಈಗ ನಾನು ಆಸ್ತಿಕನಾಗಿದ್ದೇನೆ ಅಂದ್ರೆ ನನ್ನ ಶ್ರದ್ಧೆ ಏನಿದೆ ಅಂದ್ರೆ, ನನ್ನ ಬಿಲೀಫ್ ಏನಿದೆ ಅಂದ್ರೆ ಆಸ್ತಿಕ. ನನ್ನ ಮನಸ್ಸು ಕೂಡ ಏನ್ ಮಾಡ್ತದೆ, ಅದೇ ತರಹದಿಂದ ಚರ್ಚೆ ಮಾಡ್ತದೆ, ಅದೇ ತರಹದಿಂದ ಕೆಲಸ ಮಾಡ್ತದೆ, ಅದಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತದೆ, ಯುಕ್ತಿಗಳನ್ನ ಮಾಡ್ತದೆ. ಒಂದು ವೇಳೆ ನಾಸ್ತಿಕನೊಬ್ಬನಿದ್ದರೆ, ಅವನ ನಂಬಿಕೆಯೇ ನಾಸ್ತಿಕವಾಗಿದ್ದರೆ, ಅವನು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಹುಡುಕ್ತಾ ಇರ್ತಾನ. ಅವನ ಮನಸ್ಸು ಅದೇ ಕೆಲಸ ಮಾಡ್ತಿರ್ತದೆ. ಯಾಕೆ ಅಂದ್ರೆ ಅದು ಶ್ರದ್ಧೆಯ ತಳಹದಿಯ ಮೇಲೆ. ಅದಕ್ಕೆ ಕೃಷ್ಣ ಭಗವದ್ಗೀತೆ 17ನೇ ಅಧ್ಯಾಯದಲ್ಲಿ ಹೇಳುವಾಗ ಯೋಯತ್ ಶ್ರದ್ಧ ಸಯೇವ ಸಹ ಅಂತ ಒಂದು ಮಾತಾಡ್ತಾನೆ. ಅರ್ಜುನ ಕೇಳ್ತಾನೆ, ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತಂತೆ ಇಜಂತೆ ಶ್ರದ್ಧಯಾನ್ವಿತಾ ಅಂತ. ಅದಕ್ಕೆ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷಃ ಯೋಯತ್ ಶ್ರದ್ಧ ಸಯೇವ ಸಹ ಅಂತ 17ನೇ ಅಧ್ಯಾಯದ 3ನೇ ಶ್ಲೋಕ. ಅಲ್ಲೇನ್ ಹೇಳ್ತಾರೆ ಅಂದ್ರೆ, ಯಾರ್ಯಾರ ಸ್ವರೂಪ ಯಾವ ಶ್ರದ್ಧಾದ್ದಾಗಿದೆಯೋ ಅವ್ರು ಹಂಗೆ ಇರ್ತಾರೆ. ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ ಹಂಗೆ ಇರ್ತಾರ ಅಂತ. ಇಷ್ಟ್ಯಾಕೆ ಪೀಠಿಕೆ ಹಾಕ್ಬೇಕಾಯ್ತು ಅಂದ್ರೆ, ಈ 3 ಪುಟಗಳಲ್ಲಿ ಹೇಳಿದ ವಿಷಯವನ್ನ ನಾನು ಒಂದು ಕಡೆಗೆ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೇನೆ, ಹೇಳ್ತಾ ಹೊರಡ್ತೇನೆ. ಚತುರ್ಮುಖ ಬ್ರಹ್ಮದೇವರು ನಮಗೆ ಯಾವ ತರಹದ ಶ್ರದ್ಧೆಯನ್ನ ಹುಟ್ಟಿಸ್ತಾರೆ, ಶಬ್ದ ಹೆಂಗೆ ಬಳಸ್ತೀನಿ ಎಲ್ಲರಿಗೂ ತಿಳಿಲಿ ಅನ್ನೋದಕ್ಕೆ. ಯಾವ ತರಹದ ಶ್ರದ್ಧೆಯನ್ನ ಹುಟ್ಟಿಸ್ತಾರ ಅಂತಂದ್ರೆ, ಭಗವಂತನ ವಿಷಯದಲ್ಲಿ ನಮಗೆ ಜ್ಞಾನ ಬೇಕು ಅಂತನಿಸುವಂತಹ ಶ್ರದ್ಧೆಯನ್ನ ಹುಟ್ಟಿಸ್ತಾರಂತೆ. ನಾನು ತಿಳ್ಕೊಳ್ಬೇಕು ದೇವರ ಬಗ್ಗೆ, ನಾನು ತಿಳ್ಕೊಳ್ಬೇಕು ದೇವರ ಬಗ್ಗೆ ಅಂತ ಶ್ರದ್ಧೆಯನ್ನ ಹುಟ್ಟಿಸ್ತಾರೆ. ಈ ಶ್ರದ್ಧೆ ಹುಟ್ಟಿಸುವ ಕಾರ್ಯವನ್ನ ಚತುರ್ಮುಖ ಮಾಡ್ತಾರೆ. ಅದಾದ ಮೇಲೆ ಇದು ಒಂದು. ಎರಡನೇದ್ದೇನು ಅಂದ್ರೆ,
ಗರುಡ ದೇವರು. ಹಾಗಾದ್ರೆ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಆದ್ರೆ ಶಾಸ್ತ್ರವನ್ನ ಕೇಳಬೇಕಲ್ಲ ಅಂತ ಆ ಶಾಸ್ತ್ರ ಕೇಳುವಂತಹ ವೇದಾದಿಗಳನ್ನ ಕೇಳುವಂತಹ ಶ್ರದ್ಧೆಯನ್ನು ಹುಟ್ಟಿಸ್ತಾರೆ. ಯಾರು? ಗರುಡ ದೇವರು. ಗರುಡ ದೇವರು ವೇದವನ್ನ ಕೇಳುವಂತಹ ಶ್ರದ್ಧೆಯನ್ನು ಅವರು ಹುಟ್ಟಿಸ್ತಾರೆ. ಮೂರನೇದ್ದಾಗಿ ವೇದಕ್ಕೆ ಅರ್ಥ ಹೇಳುವಂತಹ ಪಂಚರಾತ್ರ ಮೊದಲಾದವುಗಳನ್ನ ಕೇಳುವಂತೆ ಶೇಷದೇವರು ರುದ್ರದೇವರು ಶ್ರದ್ಧೆಯನ್ನು ಹುಟ್ಟಿಸ್ತಾರೆ. ಕ್ರಮವಾಗಿ ತಾರತಮ್ಯ ಬರ್ತಾ ಇದೆ, ನೆನಪಿಟ್ಕೊಳ್ರಿ. ಬ್ರಹ್ಮದೇವರು ಭಗವಂತನನ್ನ ತಿಳಿಯಬೇಕು ಅಂತನ್ನುವಂತಹ ಶ್ರದ್ಧೆ ಬರುವಂತೆ ಮಾಡ್ತಾರೆ. ಅದಕ್ಕೆ ಶಾಸ್ತ್ರ ಶ್ರವಣಕ್ಕೆ ಹೋಗಬೇಕಲ್ಲ ಅನ್ನೋದಕ್ಕೆ ಗರುಡ ಶೇಷ ರುದ್ರದೇವರು ಶಾಸ್ತ್ರ ಶ್ರವಣಕ್ಕೆ ಬೇಕಾದ ಶ್ರದ್ಧೆಯನ್ನು ಉಂಟು ಮಾಡ್ತಾರೆ. ಒಬ್ರು ವೇದವನ್ನ ಕೇಳಲಿಕ್ಕೆ ಬರುವಂತಹ ಶ್ರದ್ಧೆ, ಇನ್ನೊಬ್ರು ಪಂಚರಾತ್ರಾಗಮ ಬ್ರಹ್ಮಸೂತ್ರಗಳನ್ನ ಕೇಳುವಂತಹ ಶ್ರದ್ಧೆಯನ್ನು ಅವರು ಉಂಟು ಮಾಡ್ತಾರೆ. ವಾಯುದೇವರೇನ್ ಮಾಡ್ತಾರೆ ಅಂದ್ರೆ ಬರೇ ಶ್ರದ್ಧೆ ಬಂದ್ರೆ ಸಾಲೋದಿಲ್ಲ, ಆ ಶ್ರದ್ಧೆಯ ಮತ್ತೆರಡು ರೂಪವನ್ನು ಹೇಳುತ್ತಾರೆ. ಭಕ್ತಿ ಜ್ಞಾನ ಅಂದ್ರೆ ಭಕ್ತಿಯನ್ನು ಪ್ರಧಾನವಾಗಿ ಇಟ್ಕೊಳ್ರಿ. ಕೇಳುವಾಗ ಭಕ್ತಿ ಪೂರ್ವಕವಾಗಿ ಕೇಳಬೇಕು. ಏನಾಗಿರ್ತದ, ಕೇಳಿಸ್ಕೊಂಡಿರ್ತೀವ್ರಿ, ಭಕ್ತಿಯಿಂದ ಕೇಳಿಸಿಕೊಳ್ಳುವುದಕ್ಕೂ ಸುಮ್ಮನೆ ಕೇಳಿಸಿಕೊಳ್ಳುವುದಕ್ಕೂ ಬಹಳ ವ್ಯತ್ಯಾಸ ಅದ. ನಾನಿದನ್ನ ಅಬ್ಸರ್ವ್ ಮಾಡೀನಿ. ಏನು ಅಂತಂದ್ರೆ, ಯಾರಾದ್ರೂ ಎದುರಿಗೆ ಮಾತು ಹೇಳೋ ಕಾಲಕ್ಕೆ ಆಯ್ತು ಅವರು ಹೇಳಿಕತ್ತಾರಲ್ಲ ಕೇಳೋಣ ಅಂತ ಕೇಳಿಸಿಕೊಂಡರೆ ಒಂದು ಅರ್ಥ ಆಗಿರ್ತದೆ. ಪೂರ್ಣ ಗಮನವಿಟ್ಟು ಪ್ರೀತಿಯಿಂದ ಶ್ರದ್ಧೆಯಿಂದ ಕೇಳಿದ್ರೆ ಅದರ ಅರ್ಥವೇ ಮತ್ತೊಂದಾಗಿರ್ತದೆ. ಯಾಕಂದ್ರ ಸುಮ್ಮನೆ ಕೇಳಿದಾಗ ಕಿವಿ ಅದಂತ ಕೇಳ್ತೀವಿ, ಲಕ್ಷ ಕೊಟ್ಟು ಕೇಳಿದಾಗ ಪ್ರೀತಿಯಿಂದ ಕೇಳಿದಾಗ ಅವನ ಮನಸ್ಸು ಆ ಶಬ್ದದಿಂದ ಅರ್ಥ ಆಗಿರ್ತದೆ ನಮ್ಗೆ. ಬಹಳ ವಿಚಿತ್ರದ, ಸ್ವಲ್ಪ ಗಮನಿಸ್ರಿ ಇದನ್ನ. ಬರೇ ಭಾಗವತ ಶ್ಲೋಕ ಕೇಳೋದಕ್ಕೂ ಪ್ರೀತಿಯಿಂದ ಭಾಗವತವನ್ನು ಕೇಳೋದಕ್ಕೂ ವ್ಯತ್ಯಾಸದ. ಯಾಕಂದ್ರೆ ಪ್ರೀತಿಯಿಂದ ಕೇಳುವಾಗ ವೇದವ್ಯಾಸ ದೇವರ ಶುಕಾಚಾರ್ಯರ ಮನಸ್ಸು ಅರ್ಥ ಆಗ್ತದೆ ನಮಗೆ. ಸುಮ್ಮನೆ ಉದ್ದಕ್ಕೆ ಕೇಳಿದ್ವಿ ಅಂದ್ರೆ ಏನೋ ಪುಣ್ಯ ಬರ್ತದಂತ ಕೇಳಿದ್ವಿ ಅಂತ ಕೇಳಿ ಹೋಗಿರ್ತೀವಿ ನಾವೆಲ್ಲ. ಹಾಗಾಗಿ ಕೇಳುವಾಗ ಸ್ವಲ್ಪ ಪ್ರೀತಿ ಸೇರಿಸ್ರಿ. ಹೆಂಗ ಆ ಮಜ್ಜಿಗೆ ಒಂಚೂರು ಒಗ್ಗರಣೆ ಹಾಕಿ ರುಚಿ ಏನ್ ಬರ್ತದ ಅಂತ ಅಂತಿರ್ತಾರ ನೋಡ್ರಿ, ಹಂಗ ಕೇಳೋ ಕಾಲಕ್ಕೆ ಒಂದ್ ಸ್ವಲ್ಪ ಪ್ರೀತಿ ಹಾಕಿ ಚಲೋ ಕೇಳಿಸ್ತದ. ಅನುಭವಿಸಿದ್ದು ಹೇಳಿಕತ್ತೀನಿ. ಹಂಗ ನಿಮ್ ಕೇಳೋದಿದ್ರೆ ಕೇಳ್ರಿ, ನಾವು ಒತ್ತಾಯ ಮಾಡಂಗಿಲ್ಲ ಹಂಗೆಲ್ಲ ಯಾರಿಗೂ. ಆಮೇಲೆ ನಿಮಗ ಅನುಭವ ಆದಾಗ ಕೇಳ್ರಿ ಮತ್ತೆ. ಅದರಿಂದ ಏನಾಯ್ತು ಅಂದ್ರೆ ಆ ಭಕ್ತಿ ಅದನ್ನು ಹುಟ್ಟಿಸುವಂತವ್ರು, ಆ ಶ್ರದ್ಧೆ ಅಂದ್ರೆ ಇನ್ನೊಂದು ರೂಪ ಅದು ಭಕ್ತಿ, ಅದನ್ನ ಮಾಡಿಸುವರು ಅಂತ. ಇದಿಷ್ಟು ಶ್ರದ್ಧೆಗೆ ಸಂಬಂಧಪಟ್ಟಂತೆ ಶ್ರದ್ಧೆ ಆಯ್ತು. ಮೊದಲನೆಯದ್ದು ದೇವರನ್ನ ತಿಳ್ಕೊಳ್ಬೇಕು ಅಂತ ಬುದ್ಧಿ ಬಂತು. ಆಮೇಲೆ ಶಾಸ್ತ್ರಗಳನ್ನು ಓದಬೇಕು ಅಂತ ಬುದ್ಧಿ ಬಂತು. ಓದುವ ಕಾಲದಲ್ಲಿ ಪ್ರೀತಿಯಿಂದ ಓದಬೇಕು, ಭಕ್ತಿಯಿಂದ ಓದಬೇಕು ಅಂತ ಬಂತು. ಕಿವಿ ತಯಾರಾಗಬೇಕಲ್ಲ. ಈಗ ಕಿವಿ ತಯಾರಾಗಬೇಕು ಅಂದ್ರೆ ಗಣಪತಿ ಬಂದ್ರು. ಗಣಪತಿ ಏನ್ ಮಾಡಿದ್ರು, ಎಷ್ಟು ಹೇಳಿದ್ರು ಕೇಳಿಸೋ ಅಷ್ಟು ಶಕ್ತಿ ಕೊಡೋಣ ಅಂತ ಕೊಟ್ರಂತ ಮೊದಲು ಕಿವಿಗೆ. ನೋಡ್ರಿ ಎಷ್ಟು ವಿಚಿತ್ರದ. ಕಿವಿಗೆ ಏನ್ ಮಾಡಿದ್ರು, ಕೇಳಿಸೋ ಶಕ್ತಿ ಕೊಟ್ರಿ ಮೊದಲು. ಕೆಲವೊಮ್ಮೆ ಏನಾಗ್ತಿರ್ತದ, ಭಾಳ ಕೇಳಿದ್ಕೊಳ್ಳಿ ಕಿವಿ ಸೋತ್ ಬಿಡ್ತದ್ರಿ. ಭಾಳ ಕೇಳಿದ್ಕೊಳ್ಳಿ ಕಿವಿ ಸೋತ್ ಬಿಡ್ತದೆ. ಸುಮ್ಮನೆ ಒಂದ್ ಮಜಾ ಹೇಳ್ತೀನಿ ಕೇಳ್ರಿ. ಬಹಳೊತ್ತು ನೀವು ಕಿವಿಯಾಗ ಇಯರ್ಫೋನ್ ಹಾಕೊಂಡು ಶಬ್ದ ಕೇಳ್ಕೋತಿರ್ರಿ, ಮಲಿಗ್ ಬಿಡ್ತೀರಿ, ಟಕ್ಕನ್ ಮಲಿಗ್ ಬಿಡ್ತೀರಿ. ನಾವು ಬಹಳೊತ್ತು ಶಬ್ದ ಕೇಳಿದ್ರೆ ಮಲಿಗ್ ನಿಧಿ ಮಾಡ್ಬಿಡ್ತದ. ಕಣ್ಣು ಹಂಗೆ ಮಾಡ್ಲಿ ಬಿಡುದಿಲ್ರಿ. ಮತ್ತೆ ಬಹಳೊತ್ತು ಹಿಂಗ್ ಕೂತ್ಕೊಳ್ಳಿ, ಅದ್ ಹಂಗ ಆಗುದಿಲ್ಲ. ಕಿವಿಗೆ ಮಾತ್ರ ಹಂಗಾಗ್ತದೆ. ಅದಕ್ಕೆ ಆ ಶ್ರವಣ ಶಕ್ತಿಯನ್ನ ಕೊಡುವಂತವ್ರು ಇದ್ದಾರಲ್ಲ, ಆ ಶ್ರವಣ ಶಕ್ತಿ ಪ್ರದರಾದವರು ಗಣಪತಿ. ಜೊತೆಗೆ ಶ್ರವಣ ಕರ್ಮ, ಬರೇ ಶಕ್ತಿ ಕೊಡೋದಲ್ಲ, ಕೇಳಿಸೋ ಕೆಲಸನೂ ಮಾಡ್ತಾರೆ. ಎರಡನ್ನ ಅವ್ರು ಮಾಡಿದ್ರು. ಅದ ಆದ ಮೇಲೆ ಕೇಳಿದ ಮೇಲೆ ಮಾಡಬೇಕು ಅಂತ ಇಚ್ಛೆ ಬಂತು. ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಮಾಡಬೇಕು ಅಂತ ಇಚ್ಛಾ ಬಂತು. ಅದಕ್ಕೆ ಪ್ರಕಾಶಪ್ರದರಾದವರು ಯಾರು ಅಂದ್ರೆ ಸೂರ್ಯ. ಕರ್ಮಗಳನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಸೂರ್ಯ. ಜೊತೆಗೆ ಹಂಗ್ ಮಾಡ್ತಾ ಇರುವಾಗ ನಮ್ಮ ಹೊಟ್ಟೆಯನ್ನು ನೋಡಿಕೊಳ್ಳೋದಕ್ಕೂ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳನ್ನು ಕೊಡುವುದಕ್ಕೂ ಸ್ವರ್ಗಾದಿಗಳ ದೇವತೆಗಳು, ಪೃಥ್ವಿಯ ದೇವತೆಗಳು ಆ ಕೆಲಸವನ್ನ ಮಾಡಿಕೊಡ್ತಾರೆ. ಇದಿಷ್ಟು ಒಂದು ಭಾಗ. ನೋಡ್ರಿ ಹೆಂಗ್ ವ್ಯವಸ್ಥೆ ಅದ. ದೇವರು ಮಾಡಿಸಿದ ವ್ಯವಸ್ಥೆ ಏನು ಅಂದ್ರೆ, ಸಾತ್ವಿಕರಾದ ಚೇತನ ವರ್ಗ ಮೋಕ್ಷ ಯೋಗ್ಯರಾಗಿದ್ದರು ಅಂತ ಆದ್ರೆ ಅವರ ಕಡೆಯಿಂದ ಸಾಧನೆ ಮಾಡಿಸ್ಲಿಕ್ಕೆ ಇಷ್ಟೆಲ್ಲ ದೇವತೆಗಳದ್ದು ಒಂದು ಟೀಮ್ ರೆಡಿ ಇರ್ತದೆ. ಬ್ರಹ್ಮದೇವರು, ಬ್ರಹ್ಮದೇವರು, ವಾಯುದೇವರು, ಗರುಡಶೇಷ ರುದ್ರದೇವರು, ಸೂರ್ಯ, ಭೂಮಿ, ಗಣಪತಿ, ಮತ್ತೆ ಸ್ವರ್ಗಾಭಿಮಾನಿಯಾಗಿರುವಂತಹ ಶ್ರೀ, ಇಷ್ಟೆಲ್ಲ ಜನರ ಟೀಮ್ ವರ್ಕ್ ಏನು ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿಗೆ ಮೊದಲು ಶ್ರದ್ಧೆಯನ್ನ ಉಂಟು ಮಾಡಿಸೋದು ಅಂತ ಕೆಲಸ. ಫಸ್ಟ್ ಕ್ಲಾಸ್ ಶ್ರದ್ಧಾ ಉಂಟಾಗ್ಬಿಡ್ತದೆ. ಇಷ್ಟೆಲ್ಲ ಮಾಡಿಸಿದ ಮೇಲೆ ಮುಂದೆ ಮನಸ್ಸು, ಶ್ರದ್ಧೆಗೆ ಅನುಗುಣವಾಗಿ ಮನಸ್ಸು ಇರ್ತದೆ. ಯಾಕಂದ್ರೆ ಸ್ವರೂಪಕ್ಕೆ ಅನುಗುಣವಾಗಿ ಮನಸ್ಸು ಅಂತ ಹೇಳಿದ್ದೇನೆ. ಆ ಮನಸ್ಸಿನ ವಿಚಾರವನ್ನ ಹೇಳಿ ಹೊರಟದ್ದು 139 ಹಾಗೂ 137ನೇ ಪುಟದಲ್ಲಿ. ಏನ್ ಮಾಡ್ತಾರೆ ಅಂದ್ರೆ, ಇಂದ್ರ ಚಂದ್ರರು ಇಬ್ಬರಿದ್ದಾರೆ. ಇಂದ್ರ ಚಂದ್ರ ಅವರೇನ್ ಮಾಡ್ತಾರೆ, ಒಬ್ಬರು ಸಂಧ್ಯಾ ವಂದನೆಯನ್ನ ಮಾಡುವುದಕ್ಕೆ ಮನಸ್ಸು ಕೊಡ್ತಾರೆ. ಚಂದ್ರ
ಸಂಧ್ಯಾ ವಂದನೆಗೆ ಬೇಕಾದ ಸಾಮಗ್ರಿಗಳನ್ನು ತಯಾರು ಮಾಡಿಕೊಳ್ಳಿಕ್ ಮನಸ್ಸು ಕೊಡ್ತಾರೆ. ಎಷ್ಟು ವಿಚಿತ್ರ ನೋಡ್ರಿ. ವಾಟಗ ತಗೋಬೇಕು, ಬುಟ್ಟಿ ತಗೋಬೇಕು, ತೀರ್ಸೌಟು, ಆಮೇಲೆ ಮುದ್ರಿ, ಗೋಪಿಚಂದನ. ಕೆಲವರು ಅಂತಿರ್ತಾರೆ, ಬಹಳ ದೃಷ್ಟಿಯಿಂದ ಹುಡುಕ್ತಿದೆ, ಇಂಥದ್ದೊಂದು ತಂಬಿಗೆ ಸಿಕ್ಬೇಕಾಗಿತ್ತು, ಸಂಧ್ಯಾವನಿಗೆ ಎಷ್ಟು ಅನುಕೂಲ ಆಗ್ತಿತ್ತು ಅಂತ, ಇವತ್ತು ಸಿಕ್ತು ನೋಡ್ರಿ ಅಂತಿರ್ತಾರೆ. ಅಂದ್ರೆ ಆ ಯಜ್ಞ ಸಾಮಗ್ರಿಯನ್ನು ಸಂಪಾದನೆ ಮಾಡೋ ಮನಸ್ಸು ಕೊಡ್ಬೇಕಲ್ಲ, ಅದು ಚಂದ್ರ ಕೊಡ್ತಾರೆ. ಹೂ ತೆಗಿಬೇಕು, ತುಳಸಿ ತೆಗಿಬೇಕು, ದರ್ಭೆ ತೆಗೆದಿಟ್ಕೋಬೇಕು, ಕೃಷ್ಣಾಜಿನ ಏನೋ ಒಟ್ಟು ಏನೇನವ ನಮ್ಗೆಲ್ಲ ಹಾಸ್ಕೊಳ್ಳೋದು ಹೊತ್ಕೊಳ್ಳೋದು ಎಲ್ಲ ಆ ದೇವ್ರ ಪೂಜಾದ ವಸ್ತ್ರ ಮಾಡಿ. ಕೆಲವು ದೇವ್ರ ವಸ್ತ್ರ ಹರಿದು 8 ವರ್ಷ ಇರ್ತಾವ, ಹಂಗೇ ಹೋಗ್ತಿರ್ತದ ಪಾಪ. ಎಂದೋ ಒಂದ್ ದಿವ್ಸ ಇದ್ದಕ್ಕಿದ್ದಂಗೆ ಚಿಚಿ ಹರಿದು ಹೋದ್ ಎಷ್ಟು ಅಂತ ತಿಳ್ಕೊಂಡು ಹೇಳಿ ಒಗದು ಓಡಿ ಹೋಗಿ ಅಂಗಡಿ ಹೋಗಿ ತಗೊಂಬರ್ತಾನ. ಅದು ಮನಸ್ಸದು. ಹಂಗ ಕೊಡ್ಲಿಕ್ಕೆ ಚಂದ್ರ ಕಾರಣ ಅಂತ ಹೇಳಿ ಕೊಲ್ಟಾರ. ತಿಳಿತೇನೆ ಅಂತ ಹೇಳಿದ್ದು ಬಹಳ ಮಹತ್ವದ ಅಂಶದ ಅದು. ಇಷ್ಟೆಲ್ಲ ಅವ್ರು ಕೊಡೋರು. ಅದಾದ ಮೇಲೆ ಮಂತ್ರ ಕಲಿಬೇಕಲ್ಲ, ಸಂಧ್ಯಾವನಿಯು ದೇವ್ರ ಪೂಜದ್ದು ಕೇಳೋಣ ನಡಿ ಅಂತ ತಿಳ್ಕೊಂಡು ಹೇಳಿ ಹೊಂಟಾಗ ಮಿತ್ರ, ಯಮ, ವರುಣ, ಕುಬೇರ ಇವರು ಮಂತ್ರಗಳನ್ನ ಕಲಿಲಿಕ್ಕೆ ಬುದ್ಧಿ ಕೊಡ್ತಾರಂತ. ದೇವ್ರ ಪೂಜಾ ಮಂತ್ರ ಕಲಿಬೇಕು, ವೈಷ್ಣದೇವದ ಮಂತ್ರ ಕಲಿಬೇಕು, ಆಮೇಲೆ ಮತ್ತ ಸಂಧ್ಯಾವನಿ ಮಂತ್ರ ಕಲಿಬೇಕು, ಬ್ರಹ್ಮಯಜ್ಞ ಮಂತ್ರ ಕಲಿಬೇಕು. ಹಿಂಗೆಲ್ಲ ಮಂತ್ರ ಕಲಿಯೋ ಬುದ್ಧಿಯನ್ನು ಕೊಡೋರು ಯಾರು ಅಂದ್ರೆ ಮಿತ್ರ, ಯಮ, ವರುಣ, ಕುಬೇರ. ಮತ್ತಷ್ಟೊಳಗೆ ಕೆಲವರಿಗೆ ಮಂತ್ರದ ಅರ್ಥ ತಿಳ್ಕೋಬೇಕು ಅಂತ ಒಂದು ಇಚ್ಛಾ ಹೊಟ್ಟಿರ್ತಾರೆ. ಅದಕ್ಕೆ ಚಂದ್ರ ಮತ್ ಮನಸ್ಸು ಕೊಡ್ಬೇಕಂತ, ಚಂದ್ರ ಮತ್ ಮನಸ್ಸು ಕೊಡ್ಬೇಕಂತ, ನೀ ಮಾಡು ಅಂತ ತಿಳ್ಕೊಂಡು ಹೇಳಿ. ಅದಾದ ಮೇಲೆ ಅದರ ದೃಷ್ಟಾಂತ ಸಹಿತವಾಗಿ ತಿಳಿದುಕೊಳ್ಬೇಕು ಅನ್ನೋ ಮನಸ್ಸಿಗಾಗಿ ಯಮದೇವರು ಪಾಂಚರಾತ್ರ ಬ್ರಹ್ಮಸೂತ್ರಗಳಿಗಾಗಿ ಮನಸ್ಸು ಕೊಡ್ತಾರಂತ. ಏನದನ್ನ ದೃಷ್ಟಾಂತವಾಗಿ ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೋಬೇಕು ಅಂತ ತಿಳ್ಕೊಂಡು. ಅದಾದ ಮೇಲೆ ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತಗಳೆಂಬುವಂತಹ ಷಡಂಗಗಳನ್ನ ಅಧ್ಯಯನ ಮಾಡಬೇಕು ಅಂತ ಇನ್ನೂ ಹೆಚ್ಚಿನ ಅಧ್ಯಯನಕ್ಕೆ ವರುಣ ಬುದ್ಧಿ ಕೊಡ್ತಾನೆ. ಕಾಮ್ಯಶಾಸ್ತ್ರಕ್ಕೆ ಮಿತ್ರ, ನೀತಿಶಾಸ್ತ್ರಕ್ಕೆ ಕುಬೇರ ಮನಸ್ಸನ್ನ ಕೊಡ್ತಾನಂತೆ. ಇಷ್ಟು ಮಂದಿ ಮನಸ್ಸು ಕೊಡೋರು. ಅವ್ರ ಮೇಲಿನವ್ರು ಶ್ರದ್ಧೆಯನ್ನು ಕೊಟ್ರು, ಕೆಳಗಿನವರು ಮನಸ್ಸನ್ನ ಕೊಟ್ರು. ಇದೇ ಮನಸ್ಸಿಗೆ ಸ್ವಲ್ಪ ಮುಂದುವರೆದ ಭಾಗ ಏನು ಅಂದ್ರೆ, ಕೇಳಿದ ಮೇಲೆ ನಾನು ಕೇಳದೆ ಒಳ್ಳೇದಾಯ್ತು, ಈ ಜನ್ಮದಲ್ಲಿ ನಾನು ಕೇಳದೆ ಇದ್ರೆ ಏನ್ ಪ್ರಯೋಜನ ಆಗ್ತಿರ್ಲಿಲ್ಲ ಅಂತ ನಾನು ಕೇಳದೆ ಅನ್ನೋ ಮನಸ್ಸನ್ನ ರುದ್ರದೇವರು ಕೊಟ್ಟಿರ್ತಾರೆ. ಅಹಂ ಭಾವ ಮನೋ ರುದ್ರಗ ಅಂತ. ಹೀಗೆ ಇವೆಲ್ಲವನ್ನ ಕೊಡುವಂಥವರು ಯಾರು? ಈ ದೇವತೆಗಳು ಅಂತ ಈ 3 ಪುಟಗಳಲ್ಲಿ ಇದನ್ನು ವಿಸ್ತಾರವಾಗಿ ನಮಗೆ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಒಂದು ಕಡೆಗೆ ಇರ್ಲಿ ಶ್ರದ್ಧೆ ಮತ್ತು ಮನಸ್ಸು ಕೊಟ್ಟವರು ಯಾರು ಅಂತ. ಹಾಗಾದರೆ ದೇವತೆಗಳ ಉಪಕಾರ ನಮ್ಮ ಮೇಲೆ ಬಹಳ ಇದೆ. ದೇವತೆಗಳ ಉಪಕಾರ ಬಹಳ ಇದೆ. ಅದಕ್ಕೆ ದೇವತೆಗಳನ್ನ ಸದಾ ಸ್ಮರಣೆ ಮಾಡ್ತಿರ್ರಿ ಅಂತ ಶ್ರೀಮದಾಚಾರ್ಯ ಅಭಿಪ್ರಾಯ. ಸರಿ, ಇನ್ನು ಮುಂದೆ ಹೋಗೋಣದ್ ಬರ್ರಿ. ಏನಂತಾರ ಈ 147ನೇ ಪುಟದಲ್ಲಿ ಆಪಾಹ ಇತ್ಯಾಪಹ ಇತಿ ಅಂತದ. ಏನಾಯ್ತು? ಹಿಂದೆ 7ನೇ ಮಂತ್ರದಲ್ಲಿ ಹೇಳುವಾಗ ಮಹಿದಾಸ ಐತರೇಯ ನನ್ನ ಮನಸ್ಸಿನಿಂದ ನೀರು ಹುಟ್ಟಿಕೊಂಡಿದೆ, ವರುಣ ಹುಟ್ಟಿಕೊಂಡಿದ್ದಾರೆ ಅಂತ ಹೇಳಿದ್ರು. ಹಾಗೆ ಮನಸ್ಸಿನಿಂದ ಹುಟ್ಟಿರುವಂತಹ ನೀರಿಗೆ ಮತ್ತು ವರುಣನಿಗೆ ಇದು ಮನಸ್ಸು ಅವಕಾಶ. ಆ ಹೇಳುವಾಗ ಒಂದು ಮಾತು ಹೇಳಿದರು, ಎಲ್ಲ ದೇವತೆಗಳು ಆಪಹ ಅಂತ ಕರೆಸಿಕೊಳ್ತಾರೆ, ಅವರು ನೀರಿಗೆ ಅಭಿಮಾನಿಗಳು ಹೌದು ಅಂತ ಹೇಳಿದ್ಬಿಟ್ರು. ಅದಕ್ಕೆ ಅಲ್ಲೇ ಪ್ರವಚನಕ್ಕೆ ಕುಳಿತಿರುವಂತಹ ಮಹಾಲಕ್ಷ್ಮಿ ಪ್ರಶ್ನೆ ಮಾಡ್ತಾಳೆ, ಅಲ್ಲಪ್ಪ ಮನೆಯವರಿಗೆ ಕೇಳೋದು, ಗುರುಗಳಲ್ವಾ ಅವರೇ, ಅಲ್ಲ ನೀನು ಎಲ್ಲಾ ದೇವತೆಗಳಿಗೂ ಆಪಹ ಅಂತ ಹೆಸರಿದೆ ಅಂತ ಹೇಳಿದಿ, ಅದು ಹೆಂಗ್ ಸಾಧ್ಯ ಅಂತ ಪ್ರಶ್ನೆ. ಒಬ್ಬ ಲಕ್ಷ್ಮೀದೇವಿ ಪ್ರಶ್ನೆ ಮಾಡ್ತಾಳೆ. ಇವತ್ತು ನಾವು ಅಭ್ಯಾಸ ಮಾಡ್ಲಿಕ್ಕೆ ಹೊರಟ ಶಬ್ದ ಹೊಸ ವಿಷಯ ಏನು? ಆಪಹ ಎಂಬ ಹೆಸರು ದೇವತೆಗಳಿಗೆ ಹೇಗೆ? ಇದು ಟೈಟಲ್ ಹಾಕೊಂಡು ನಿಮ್ಮ ಪುಸ್ತಕದಲ್ಲಿ ಎಷ್ಟು ಪೇಜ್ ನಂಬರ್ ಅದ ಆ ಪೇಜ್ ನಂಬರ್ ಹಾಕೊಂಡು ಬರ್ಕೋಬೇಕು. ನಮ್ಮ ಪೇಜ್ ನಂಬರ್ ಬೇರೆ, ನಿಮ್ಮ ಪೇಜ್ ನಂಬರ್ ಬೇರೆ, ಅದಕ್ಕೆ ಬರ್ಕೊಡಿ ಸರಿಯಾಗಿ. ಆಪಹ ಎಂಬ ಹೆಸರು ಎಲ್ಲ ದೇವತೆಗಳಿಗೆ ಹೇಗೆ? ಇದನ್ನು ಪ್ರಶ್ನೆ ಮಾಡ್ತಾ ಇದ್ದವಳು ಯಾರು ಅಂದ್ರೆ ಮಹಾಲಕ್ಷ್ಮಿ. ಅವಳು ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅದಕ್ಕೊಂದು ಕಾರಣ. ಮೊದಲನೇದಾಗಿ ಕುಳಿತಿರುವ ಶ್ರೋತೃ ವರ್ಗ ನಾವೇನಿದ್ದೀವಿ, ನಮ್ಮೆಲ್ಲರಿಗೂ ಕೂಡ ಭಗವಂತನಿಗೆ ಆಪಹ ಅಂತನ್ನುವ ಹೆಸರಿದೆ. ಉಳಿದವರಿಗೆ ಅದು ಹೆಸರು ಹೇಗೆ ಬಂತು ಅಂತ ತಿಳಿಲಿ ಅಂತ. ಎರಡನೇದ್ದು, ವಾಸ್ತವದಲ್ಲಿ ಗುಣಪೂರ್ಣ ಅಂತ ಕರೆಸಿಕೊಂಡವನು ಭಗವಂತನೇ, ಬೇರೆಯವರಲ್ವೇ ಅಲ್ಲ. ಅದಕ್ಕೆ ಮತ್ತ ಗುಣಪೂರ್ಣತಾ ಅಂತನ್ನೋದು ಉಳಿದವರಲ್ಲಿ ಇಲ್ಲದೆ ಇರುವಾಗ
ಆಪಹ ಅಂತ ಹೆಸರು ಅವರಿಗೆ ಯಾಕೆ ಹೇಳಬೇಕು ಅಂತ ಗೊತ್ತಾಯ್ತಾ? ಆಪಹ ಅಂತನ್ನುವ ಹೆಸರು ಭಗವಂತನಿಗೆ ಮೂಲತಃ, ಉಳಿದವರಿಗೆ ಯಾಕೆ ಅಂತ. ಭಗವಂತನಿಗೆ ಆಪಹ ಅಂತ ಯಾಕೆ ಕರೆದಿದ್ದಾರೆ ಅಂದ್ರೆ, ಆ ಪೂರ್ಣ ಪರಮಾತ್ಮ ಏನಾಗಿದ್ದಾನೆ ಅಂತ ಕೇಳಿದ್ರೆ, ಭಗವಂತನು ಗುಣಗಳಿಂದ ಪೂರ್ಣನಾದದ್ದರಿಂದ ಅವನಿಗೆ ಆಪಹ ಆಪಹ ಅಂತ ಕರೆದಿದ್ದಾರೆ. ಇದನ್ನ ಬರ್ಕೊಳ್ರಿ. ಆ ಪಹ ಆಪಹ ಅಂತ ಬರ್ಕೊಂಡು, ಅದರ ಅರ್ಥ ಏನು ಅಂತಂದ್ರೆ ಗುಣಪೂರ್ಣ, ಎಲ್ಲ ಗುಣಗಳಿಂದ ಆ ಪೂರ್ಣನಾದದ್ದರಿಂದ. ಹಾಗಾದ್ರೆ ಈ ಹೆಸರು ಅವ್ರಿಗೆ ಹೇಗೆ ಬಂತು ಅಂತ. ಸರಿ, ಇದು ಲಕ್ಷ್ಮೀದೇವಿಗೆ ಹಾಗಾದ್ರೆ ಗೊತ್ತಿರ್ಲಿಲ್ವೇ ಅಂತ ಪ್ರಶ್ನೆ ಮಾಡಬಾರದು. ಲಕ್ಷ್ಮೀದೇವಿಗೆ ಅವಳು ಸರ್ವಜ್ಞನಾದದ್ದರಿಂದ ಅವಳಿಗೆ ಗೊತ್ತಿದ್ರು, ಕುಳಿತ ಶ್ರೋತೃಗಳ ವರ್ಗದ ಮನಸ್ಸಿನ ಅಭಿಪ್ರಾಯವನ್ನ ತಿಳಿದು ಪ್ರಶ್ನೆ ಮಾಡಿದ್ದಾರೆ. ಇಷ್ಟು ಅನ್ಕೋಬೇಕು. ಏನನ್ಕೋಬೇಕು? ಉಳಿದ ಶ್ರೋತೃವರ್ಗದ ಮನಸ್ಸಿನಲ್ಲಿದ್ದ ಅಭಿಪ್ರಾಯವನ್ನ ತಿಳಿದು ಪ್ರಶ್ನೆ ಮಾಡಿದ್ದಾರೆ ಅಂತ ಅನ್ಬೇಕು. ಆಯ್ತು, ಹೋಗೋಣಂತೀಗ. ತೆಳಗ ಭಾಷ್ಯವನ್ನು ನೋಡ್ರಿ, ಒಂದೇ ಸಾಲು. ಆಪ ಇತ್ಯೇವ ದೇವಾನಾಂ ಬ್ರಹ್ಮಾದೀನಾಂ ಕಥಂ ಭವೇತ್ ನಾಮೇತ್ಯಪ್ರಚ್ಛಲ್ಲಕ್ಷ್ಮೀಸ್ತಂ ಮಹಿದಾಸಾಂ ಜನಾರ್ದನಂ. ಸರಿನಾ? ಅದೇನಾಯ್ತು? ಆಪ ಇತ್ಯೇವ ದೇವಾನಾಂ ಬ್ರಹ್ಮಾದೀನಾಂ ಕಥಂ ಭವೇತ್ ನಾಮ. ಆಪ ಎನ್ನುವಂತಹ ಹೆಸರು ಬ್ರಹ್ಮಾದಿ ದೇವತೆಗಳಿಗೆ ಬಂತು ಹೇಗೆ? ಇತಿ ಅಪೃಚ್ಛಲ್ ಲಕ್ಷ್ಮೀ. ಹೀಗೆ ಲಕ್ಷ್ಮಿ ಪ್ರಶ್ನೆ ಮಾಡಿದಳು ಮಹಿದಾಸಂ ಜನಾರ್ದನಂ. ಜನಾರ್ದನ ಮಹಿದಾಸರೂಪಿಯಾಗಿರುವಂತಹ ಪರಮಾತ್ಮನನ್ನ ಕುರಿತು ಅಂತ. ಸರಿಯಾ? ಈಗ ಏನಾಯ್ತು? ಈಗ ಒಂದು ಹಂತ. ಯಾವ ಶಬ್ದದ ಬಗ್ಗೆ ಚರ್ಚೆ ನಡೀತಾ ಇದೆ? ಮನಸ್ಸಿನಿಂದ ಆಪಹ ಎನ್ನುವ ನೀರು ಸೃಷ್ಟಿಯಾಗಿದೆ. ಆ ಆಪ ಎನ್ನುವ ಶಬ್ದಕ್ಕೆ ಎಲ್ಲಾ ದೇವತೆಗಳು ವಾಚ್ಯರಾಗಿದ್ದಾರೆ. ನೀರಿಗೆಲ್ಲರೂ ಅಭಿಮಾನಿಯಾಗಿದ್ದಾರೆ. ನೀರಿಗೆಲ್ಲರೂ ಅಭಿಮಾನಿಯಾಗ್ಲಿ, ನಮಗೇನು ಅಭ್ಯಂತರ ಇಲ್ಲ, ಲಕ್ಷ್ಮೀದೇವಿ ಅಂತಾಳ. ಆದರೆ ಆಪಹ ಅನ್ನುವಂತಹ ಶಬ್ದ ಅವರಿಗ್ಯಾಕೆ ಬಂತು? ಏನು ಕಾರಣ? ಯಾಕೆ ಅಂದ್ರೆ ಆಪಹ ಅನ್ನೋ ಶಬ್ದಕ್ಕೆ ಗುಣಪೂರ್ಣ ಅಂತನೋ ಅರ್ಥ ಇದೆಯಲ್ಲ ಅಂದಾಗ ಪರಮಾತ್ಮ ಉತ್ತರ ಕೊಡ್ತಾನೆ. ಆ ಮೂಲ ಮಂತ್ರವನ್ನ ಗಮನಿಸಿ, ಉಪನಿಷತ್ತನ್ನ. ಆಪಾಹ ಇತಿ ಆಪ ಇತಿ ಎಂತದ. ಒಂದು ಕಡೆಗೆ ದೀರ್ಘ ಅದ, ಒಂದು ಕಡೆಗೆ ಹ್ರಸ್ವ ಇದೆ. ಇದಕ್ಕೊಂದು ಸ್ವಾರಸ್ಯವನ್ನ ಶ್ರೀಮದಾಚಾರ್ಯ ಮುಂದಿನ ಪೇಜಲ್ಲಿ ತಿಳಿಸ್ತಾರೆ. ಅದನ್ನ ಅಲ್ಲಿ ನೋಡೋಣ ಅಂತ. ಆಪಾಹ ಇತಿ ಆಪ ಇತಿ ಎಂತದ. ಅದು ಸಂಹಿತ ಮಾಡಿದಾಗ ದೀರ್ಘ, ಬಿಡಿಸಿದಾಗ ಹ್ರಸ್ವ ಇದೆ. ಅದು ಏನು ಅಂತ ಉತ್ತರ ಹೇಳೋಣಂತೆ. ಈಗೇನಾಯ್ತು ಅಂದ್ರೆ, ಹೌದು 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 ಅಂದ ಪರಮಾತ್ಮ. ಆಪಾಹ ಇತಿ. ಅವ್ರಿಗೆ ಹೆಂಗ ಆಪ ಅಂತ ಹೆಸರಿದೆ ಅಂದ್ರೆ ಆಪ ಅಂತ ಹೆಸರಿದೆ ಅಷ್ಟೇ. ಅದು ಉತ್ತರ ಹಂಗೆ. ಆಪ ಹಂಗೆ, ಆಪ ಹಂಗೆ ಅಷ್ಟೇ. ಹೇಗೆ ಅಂತ ಉತ್ತರ ಕೊಡ್ತಾನ. ತದಿದ ಮಾಪ ಏವ. ತಗೊಳ್ರಿ, ಒಂದೊಂದೇ ತಗೋಣ ಅಂತ. ಏನು ತದಿದ ಮಾಪ ಇತಿ ಅಂತ ಅದಕ್ಕೆ ತತ್ ಇದಂ ಆಪ ಏವ ಇದಂ ವೈ ಮೂಲಂ. ಈ ಬ್ರಹ್ಮ ಎಂಬುವಂತಹ ವಸ್ತು ಏನಿದೆಯಲ್ಲ, ಉತ್ತರ ಕೊಡ್ಲಿಕ್ಕತ್ತಾನ. ಅಂದ್ರ ಥರ್ಡ್ ಪರ್ಸನ್ ಅನ್ನೋ ಹಂಗ ಉತ್ತರ ಕೊಡ್ಲಿಕ್ಕತ್ತಾನ. ಆ ಬ್ರಹ್ಮ ಇದ್ದಾನಲ್ಲ ತಾನೇ ಉತ್ತರ ಕೊಡುವಾಗ ಹಂಗೆ ಕೇಳಿಗತ್ತಾನ. ಹೇಳ್ತಾ ಇದ್ದಾನ, ಆ ಬ್ರಹ್ಮ ಎಂಬ ವಸ್ತು ಇದೆಯಲ್ಲ, ಅದು ಆಪ ಅಂತ ಹೆಸರು. ಅಷ್ಟೇ ಅಲ್ಲ, ಮುಂದೇನು? ಇದಂ ವೈ ಮೂಲಂ. ಇದಂ ವೈ ಮೂಲಂ. ಅದೇನದ, ಅದಕ್ಕ ಮೂಲ ಅಂತ ಕರೀತಾರ. ಇನ್ನ ಉಳಿದದ್ದೇನದಲ್ಲ, ಅದಹ ಅದು, ಇದು ಅದು. ನೋಡ್ರಿ, ಸಂಸ್ಕೃತದೊಳಗೆ ಇದು ಅನ್ಲಿಕ್ಕೆ ಇದಂ, ಅದು ಅನ್ಲಿಕ್ಕೆ ಅದಹ. ಅದೇನು ಚತುರ್ಮುಖಾದಿ ರೂಪವಾದ ಜಗತ್ತದ ಅಲ್ಲ, ಅದು ಏನು ಅಂದ್ರೆ ತೂಲಂ. ಅದಹ ತೂಲಂ. ಇದಂ ಮೂಲಂ ಅದಹ ತೂಲಂ ಅಂದ್ಬಿಟ್ರು. ಇನ್ ಮೂಲ ತೂಲ ಅಂದ್ರೆ ಏನು? ಎಷ್ಟು ಚಂಚನ ಶಬ್ದ ಉಪನಿಷತ್ನೊಳಗೆ ಬಳಸೋದು ಅಂದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಈಗ ಪರಮಾತ್ಮ ಏನು ಉತ್ತರ ಕೊಡ್ಲಿಕ್ಕೆ ಹೊರಟಾನ ಅಂದ್ರ, ಈ ಜಗತ್ತಿಗೆ ನಾನು ಮೂಲ, ಜಗತ್ತು ತೂಲ ಅಂತ. ಅದೇನು? ಕಾರಣ ಕಾರ್ಯ ಅಂತ ಸರಳವಾದ ಅರ್ಥ ಮಾಡ್ಕೋಬೇಕು. ಮುಂದೆ ಹೇಳೋ ಹಂಗ, ಭಗವಂತ ಈ ಜಗತ್ತಿಗೆ ಕಾರಣ, ಜಗತ್ತು ಕಾರ್ಯ, ಅವನಿಂದ ಹುಟ್ಟಿದ್ದು ಅಂತ. ಆದ್ರೆ ಅದರ ಅರ್ಥ ಹೇಳುವುದಕ್ಕೆ ತೂಲ ಅಂತಾರ. ತೂಲ ಅಂದ್ರೆ ಏನ್ ಗೊತ್ತಾ? ಸಂಸ್ಕೃತದಲ್ಲಿ ಹತ್ತಿ ಅಂತ ಅರ್ಥ. ಏನರ್ಥ ಅದಕ್ಕೆ? ಹತ್ತಿ. ನಾ ಮೂಲ, ಈ ಜಗತ್ತು ತೂಲ ಅಂತ ಬಿಟ್ಟ ದೇವರು. ಅಯ್ಯೋ, ನಾ ಎಷ್ಟು ಭಾರದ ವಸ್ತು ಇದ್ದೀನಿ ಅಂದ್ರೆ ನನ್ನ ಮುಂದೆ ಇದೆಲ್ಲ ಹತ್ತಿದ್ದಂಗ ಅಂತ ಹೇಳ್ಬಿಟ್ಟ. ಹಾರಿ ಹೋಗ್ಬಿಡ್ತದ, ಉಫ್ ಅಂತ ಊದಿ ಬಿಟ್ಟೆ ಅಂದ್ರೆ ಹಾರಿ ಹೋಗ್ಬಿಡ್ತದ ಅಂತ. ಆ ಅಭಿಪ್ರಾಯದಲ್ಲಿ ಇದು ತೂಲ, ನಾ ಮೂಲ ಅಂತ
ದೇವರಿಗೂ ಪ್ರಾಸ ಬಳಸ್ಬೇಕು ಅಂತ ಇಚ್ಛಾ ಬಂತು ಕಾಣಿಸ್ತದ, ಅದಕ್ಕೆ ಹೊಡೆದು ಹಾಕ್ಬಿಟ್ಟವ. ಇದು ಈ ಬ್ರಹ್ಮೇನಿದ್ದ ನೋಡು, ಅಂದ್ರೆ ನನ್ನ ರೂಪ ಏನು ಭಗವಂತನ ರೂಪದಲ್ಲ, ಇದು ಮೂಲ. ಈ ದೇವತೆಗಳಿದ್ದ ನೋಡು ಎಲ್ಲ ತೂಲ ಅಂತ ಬಿಟ್ಟ. ಅದಕ್ಕ ಛಾಂದೋಗ್ಯದಲ್ಲಿ ಬರ್ತದೆ, ಭಗವಂತನ ದರ್ಶನ ಆದಾಗ ನಮ್ಮ ಪಾಪಗಳೆಲ್ಲ ಹೆಂಗ್ ಸುಟ್ಟು ಹೋಗ್ತಾವ ಸಂಚಿತ ಕರ್ಮಗಳು ಅಂದ್ರೆ, ಯಥಾ ಅಗ್ನಂ ಪ್ರೋತೌ ಪ್ರದೂಯೇತ ತೂಲಂ. ಒಂದು ಹತ್ತಿಗೆ ಬೆಂಕಿ ಕಡಿ ಹತ್ಕೊಂಡ್ರೆ ದಗ 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 ಉಡ್ದು ಹೋಗ್ಬಿಡ್ತದೋ ಹಂಗ ನಮ್ಮ ಪಾಪಗಳೆಲ್ಲ ಸುಟ್ಟು ಹೋಗ್ತಾವ ಅಂತ ದೃಷ್ಟಾಂತಕ್ಕೆ ಹತ್ತಿ ದೃಷ್ಟಾಂತ ಕೊಟ್ಟಾರ. ಅದಕ್ಕ ಹತ್ತೆಯ ರಾಶಿಯಲ್ಲಿ ಒಂದು ಸಣ್ಣ ಕಿಡಿ ಬಿದ್ರು ಹೆಂಗ ಧಗಧಗಿಸಬೇಕು ಹಂಗ ನಮ್ಮ ಪಾಪಗಳೆಲ್ಲ ಸುಟ್ಟು ಹೋಗ್ತಾವ ಅಂತ ತಿಳಿಸೋಲಿಕ್ಕೆ ನಾವೆಲ್ಲ ಹೆಂಗಿದ್ದೀವಿ ಅಂದ್ರೆ ತೂಲ. ತೂಲ ಅಂದ್ರೆ ಏನು? ಹತ್ತಿ. ನೀ ಬಹಳ ಹಗರಿದ್ದಿ ತಮ್ಮ, ಅದಕ್ಕೆ ನೀನು ಊದಿದ್ದೆ ಅಂದ್ರೆ ಹಾರಿ ಹೋಗ್ತಿ ನೋಡ್ಕೋ ಅಂತ ತಿಳಿಸಿಕೊಟ್ಟ ದೇವ್ರು. ಸರಿ ಆಯ್ತಾ? ಮುಂದೆ ನೋಡ್ರಿ ಏನಂತಾರ. ಆಪಾಹ ಇತ್ಯಾಪಯಿತಿ. ಭಗವಂತನಿಗೆ ಕೇಳಿದ್ಲು ಆಪಾಹ, ಅದು ನಿನ್ನ ಹೆಸರು, ಅವ್ರಿಗೆ ಹೆಂಗ? ಆಪಯಿತಿ, ಅವ್ರಿಗೂ ಹೆಸರು. ತದಿದಂ, ಇದೇನು ಜಗತ್ತು ಇದು, ಇದೇನು ಬ್ರಹ್ಮರೂಪ ಇದೆಯಲ್ಲ, ಆಪಯೇವ ಇದಂ, ಇದು ವಾಸ್ತವಿಕವಾಗಿ ಇದಕ್ಕೆ ಇದು. ಇದಂ ಮೂಲಂ, ಈ ಬ್ರಹ್ಮರೂಪವು ಜಗತ್ತಿಗೆ ಕಾರಣ. ಅದಹ ತೂಲಂ, ಅದು ತೆಳಗಿಂದಿನದ ಮತ್ತು ಜಗತ್ತು ಅದು ತೂಲ. ಅಯಂ ಪಿತ ಏತೆ ಪುತ್ರಾಹ, ಬಿಡಿಸ್ದ ಮತ್ತ. ಹೌದು, ನೀ ಜಗತ್ತಿಗೆ ಕಾರಣ, ಜಗತ್ತು ಕಾರ್ಯ ಅಂದ್ರ ಬೀಜ ಗಿಡಕ್ಕೆ ಕಾರಣ, ಗಿಡ ಕಾರ್ಯ ಅಂತ ಕರ್ಸ್ಕೋತದ. ಹಂಗ ನೀನು ಜಗತ್ತಿಗೆ ಬೀಜ ರೂಪದಂತೆ ಕಾರಣನಾಗಿ ಜಗತ್ತು ಕಾರ್ಯವಾಗಿದೆಯೋ ಅಂದ್ರೆ ಇಲ್ಲ, ನಾನು ತಂದೆಯಂತೆ ಕಾರಣ ಹೊರತಾಗಿ ಬೀಜದಂತೆ ಕಾರಣವಲ್ಲ. ಇದನ್ನ ನೋಟ್ ಮಾಡ್ಕೊಳ್ರಿ. ಯಾಕ ಅಂದ್ರೆ ತಂದೆಯಂತೆ ಕಾರಣ ಬೀಜದಂತೆ ಕಾರಣದಲ್ಲಿ ಏನ್ ವ್ಯತ್ಯಾಸ ಅದ ಅಂದ್ರೆ, ಬೀಜದಂತೆ ಕಾರಣ ಅಂತಂದ್ರ ಗಿಡ ಹುಟ್ಟಿದ ಮೇಲೆ ಬೀಜ ಸಿಗಂಗಿಲ್ಲ, ಬೀಜ ಕೃಷ್ಣಾರ್ಪಣ. ಮಗ ಹುಟ್ಟಿದ್ಮೇಲೆ ತಂದಿರ್ತಾನ ಇನ್ನು, ಯಾಕ ಮತ್ತೊಬ್ಬ ಮಗ ಹುಟ್ಟಿದ್ಮೇಲೆ ಇವ ಅಣ್ಣ ತಮ್ಮ ಅಂತ ಕರ್ಸ್ಕೊಳಕ್ ಅವ ಇರ್ಬೇಕ್ರಿ, ಇನ್ನು ನಾನು ಹೋಗುದಿಲ್ಲ ಇನ್ನು ಅವ. ಹಾಗಾದರೆ ಬೀಜ ತಾನೇ ಮರವಾಗಿ ಬಿಡುತ್ತದೆ ವಿಕಾರಗೊಂಡು, ಅದಕ್ಕೆ ಪರಿಣಾಮ ಅಂತಾರ. ಹಂಗ ದೇವರೇ ಪರಿಣಾಮಗೊಂಡು ಜಗತ್ತಾಗುವುದಿಲ್ಲ, ಆ ತರಹದ ಕಾರ್ಯಕಾರಣ ಭಾವ ಅಲ್ಲ, ಸಂಬಂಧ ಅಲ್ಲ. ಮತ್ತೆ ಹೆಂಗಂದ್ರೆ ಪಿತಾಪುತ್ರ ಸಂಬಂಧ. ಅರ್ಥ ಆಯ್ತಾ? ಆದ್ದರಿಂದ ಜನ್ಮಾದ್ಯಸ್ಯ ಯತಃ, ಅದು ಭಾಗವತದ ಮಂಗಳ ಶ್ಲೋಕ, ಜನ್ಮಾದ್ಯಸ್ಯ ಯತಃ ಅನ್ವಯಾತ್ ಇತರತಶ್ಚ, ಅನ್ವಯಾತ್ ಇತರತಶ್ಚ, ಪುರಾಣಗಳಿಂದಲೂ ನಾವು ಭಗವಂತ ಈ ಜಗತ್ತಿಗೆ ಸೃಷ್ಟಿಕರ್ತ ಅಂತ ತಿಳಿಬಹುದು. ಇತರತಃ, ಇತರತಃ ಅಂದ್ರೆ ತರ್ಕದಿಂದಲೂ. ಹೆಂಗ್ ತರ್ಕದಿಂದ ತಿಳಿಬಹುದು ಅಂದ್ರೆ, ಪಿತ್ರಾದ್ಯಚೇತನ, ಅದು ಪುತ್ರಾದ್ಯಚೇತನ ಅಂದ್ರೆ ಪುತ್ರಾದಿಗಳ ದೇಹಕ್ಕೆ ಪಿತ್ರಾದಿಗಳು ಕಾರಣೀಭೂತರಾಗಿದ್ದಾರೆ. ಹಂಗ ತಂದೆ ಮಕ್ಕಳ ಸಂಬಂಧ ಅದ ಅಂತ ತಿಳ್ಕೊಳ್ರಿ, ಹೊರತಾಗಿ ಗಿಡ ಮರಗಳಂತೆ ಅಲ್ಲ. ಅರ್ಥ ಆಯ್ತಾ ಅಂತ ಹೇಳಿದ್ದು? ಎಷ್ಟು ಸೂಕ್ಷ್ಮದ ಅಂತಂದ್ರೆ, ಒಂದು ವೇಳೆ ಜಗತ್ತಿಗೆ ಪರಮಾತ್ಮ ಬೀಜದಂತೆ ಮೂಲ ಅಥವಾ ಕಾರಣ ಅಂತ ಇಟ್ಕೊಂಡ್ಬಿಟ್ರೆ, ಗಿಡ ಹುಟ್ಟಿದ ಮೇಲೆ ಬೀಜದ ಅಸ್ತಿತ್ವವೇ ಹೊರಟು ಹೋಗ್ಬಿಡ್ತದ. ಅವಾಗ ಹೆಂಗಾಗ್ತದ ಅಂದ್ರೆ, ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡಿದ ಮೇಲೆ, ಜಗತ್ತಾಗಿ ಬಿಟ್ಟ ಮೇಲೆ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡ್ಬಿಟ್ಟ. ಎಲ್ಲಿದ್ದಾನ ದೇವರು ಅಂತ ಪ್ರಶ್ನೆ ಮಾಡೋ ಪ್ರಸಂಗ ಬರ್ತದೆ. ಸೃಷ್ಟಿಕರ್ತ ಸೃಷ್ಟಿಕರ್ತ ಅಂತ ಹೇಳ್ತೀರಿ, ಎಲ್ಲಿದ್ದ ನಾವು ಸೃಷ್ಟಿಕರ್ತ ಅಂತ ಕೇಳೋ ಪ್ರಸಂಗ ಬರ್ತದೆ. ಅದಕ್ಕೆ ಪ್ರಹ್ಲಾದರಾಜರು ಸಪ್ತಮಸ್ಕಂದ ಭಾಗವತದಲ್ಲಿ ಸ್ತೋತ್ರ ಮಾಡುವಾಗ ಜಾತೆಯಂಕುರೆ ಕಥಮಿಹೋಪ ಲಭೇತ ಬೀಜಂ ಅಂತ ಪ್ರಶ್ನೆ ಮಾಡಿದ್ದ. ಜಾತೆಯಂಕುರೆ, ಮೊಳಕೆ ಒಡೆದು ಅದು ಸಸಿ ಆದ ಮೇಲೆ, ಕಥಮಿಹೋಪ ಲಭೇತ ಬೀಜಂ, ಬೀಜ ಎಲ್ಲಿಂದ ಸಿಗಬೇಕು? ಸಿಗುವುದೇ ಇಲ್ಲ. ಅದರಿಂದ ಹಂಗೆ ಹೇಳಬಾರದು ಅಂತ ವ್ಯವಸ್ಥೆ ಅದು, ತಿಳಿತದಿಲ್ಲ? ಹಂಗಾರೆ ಹೆಂಗ ಕಾರಣ ಭಗವಂತ? ಅವ ಮೂಲ, ನಾವು ತೂಲ. ಹೆಂಗ ಅಂದ್ರೆ ಅವ ತಂದೆ, ನಾವು ಮಕ್ಕಳು, ಅವ ಕಾರಣ, ನಾವು ಕಾರ್ಯ. ಸರಿ, ಮುಂದೋಣಂತ. ಅಯಂ ಪಿತ ಏತೆ ಪುತ್ರಾಹ. ಅಲ್ಲ ಸ್ವಾಮಿ, ನಾವು ಕೇಳಿದ ಪ್ರಶ್ನೆಗೂ ನೀವು ಕೇಳಿದ್ದು ಉತ್ತರ ಹೇಳೋದಕ್ಕೂ ಏನ್ ಸಂಬಂಧ ಅದ? ನಾವು ಕೇಳಿದೆವು ಭಗವಂತನಿಗೆ ಆಪಹ ಅಂತ ಹೆಸರದ, ಗುಣಪೂರ್ಣನಾದದ್ರಿಂದ ಒಪ್ಪೋಣಂತ. ಬೇಡ, ಗುಣಪೂರ್ಣ ಎಂಬ ಅರ್ಥ ಇಟ್ಟುಕೊಳ್ರಿ. ತಂದೆಗೆ, ದೇವರಿಗೆ ಆಪಹ ಅಂತ ಹೆಸರದ ಒಪ್ಪೋಣಂತ. ಮಕ್ಕಳಿಗೆ ಯಾಕೆ ಇದು, ಇವ್ರಿಗೆ ದೇವತೆಗಳಿಗೆ ಯಾಕೆ ಬಂತು ಅಂದ್ರೆ ಉತ್ತರ ಕೊಟ್ಟ ಈಗ ಭಗವಂತ. ನಾನು ತಂದೆ, ಅವರು ಮಕ್ಕಳು. ಯತ್ರ ಕ್ವಚ ಪುತ್ರಸ್ಯ ತತ್ಪಿತುಃ, ಯತ್ರ ವಾ ಪಿತುಸ್ತದ್ವಾ ಪುತ್ರಸ್ಯ ಇತ್ಯೇತದುಕ್ತಂ ಭವತಿ ತದ್ವಿದ್ವಾನಾಹ ಮಹಿದಾಸ ಐತರೇಯಃ. ಬಹಳ ಚಂದ. ಲೋಕದಲ್ಲಿ ಒಂದು ನಿಯಮದ. ಏನ್ ನಿಯಮ ಅದ ಅಂತಂದ್ರೆ, ತಂದೆ ಮಕ್ಕಳಲ್ಲಿ ಒಂದು ವ್ಯವಸ್ಥೆ. ಏನ್ ವ್ಯವಸ್ಥೆ ತಂದೆ ಮಕ್ಕಳಲ್ಲಿ ಅಂದ್ರೆ, ಅಪ್ಪನದ್ದು ಅಂತೇನಿದೆಯೋ ಅದೆಲ್ಲವೂ ಮಕ್ಕಳಿಗೆ ಬರ್ತದ. ಸಹಜ, ಉತ್ತರಾಧಿಕಾರಿ ಅವರು.
ಹೌದೋ ಅಲ್ಲೋ? ಇನ್ನು ಇದೇ ರೀತಿಯಾಗಿ ಮಕ್ಕಳದ್ದು ಅಂತೇನಿದೆಯೋ ಅದೆಲ್ಲವೂ ತಂದೆ ಇದೆ, ಹೌದು. ಹಿಂಗ ವ್ಯವಹಾರದನ ಇಲ್ಲ ಲೋಕದಲ್ಲಿ. ಹೆಂಗದ್ರೆ ನಮಗೇನ್ ಗೊತ್ತಿಲ್ಲಲ್ಲ ಅಂತ ಕೇಳಿದ್ರೆ, ಸರಿ ಏನ್ ವ್ಯವಸ್ಥಾ ಅಂತ ಕೇಳಿದ್ರೆ, ಲೋಕಾನುಭವ ಏನದ ಅಂತ ಕೇಳಿದ್ರೆ, ಮಕ್ಕಳು ಸಂಪಾದನೆ ಮಾಡಿದ ಧನಧಾನ್ಯಾದಿಗಳಲ್ಲಿ ಅಪ್ಪ ಏನಂತಾನ ಅಂತಂದ್ರ ಇದಿಷ್ಟು ನಂದು ಅಂತ ವ್ಯವಹಾರ ಮಾಡ್ತಾನ ಇಲ್ಲ, ಇದಿಷ್ಟು ನಂದು ಅಂತ ತಿಳ್ಕೊಂಡು ಹೇಳಿ ಮಾಡೇ ಮಾಡ್ತಾನೆ, ಇದೆಲ್ಲ ನಂದಪ್ಪ ಅಂತಾನೆ. ಅಪ್ಪನ ಹೆಸರನ್ನ ಮಕ್ಕಳಿಗೆ ಕರೆಯೋದು ಉಂಟೋ ಇಲ್ಲ ಲೋಕದಲ್ಲಿ ಅಂದ್ರೆ ಅವಶ್ಯ ಕರೀತಾರೆ. ಯಾಕೆ ಕರೆಯಂಗಿಲ್ಲ? ಈಗ ಯದುಗಳು ಅಂತ ಕರೀತಾರೆ ಬಹುವಚನದಲ್ಲಿ, ಯದವಹ, ಕುರವಹ, ರಗವಹ ಅಂತ ಕರೀತಾರೆ. ವಾಸ್ತವದಲ್ಲಿ ಯದು ಅಂತ ಒಬ್ಬನೇ ಇದ್ದವ. ಅವ್ರ ವಂಶದಲ್ಲಿ ಬಂದವರೆಲ್ಲರಿಗೂ ಕೂಡ ಏನ್ ಕರೀತಾರ? ಯದುಗಳು ಯದುಗಳು ಅಂತ ಕರೀತಾರೋ ಇಲ್ಲೋ? ಅಪ್ಪನ ಹೆಸರು ಮಕ್ಕಳಿಗೆ ಬಂತೋ ಇಲ್ಲ? ಹಾಗಿದ್ರೆ ಯಾದವರು ಅಂತ ಕರಿತಿರೋ ಇಲ್ಲೋ ನೀವೆಲ್ಲ? ಹಾಗಾದ್ರೆ ಆ ವಂಶದಲ್ಲಿ ಹುಟ್ಟಿ ಬಂದವರಿಗೇನೆ ಅವರ ಹೆಸರು ಕರೆಯುವಂತಹ ಅಭಿಪ್ರಾಯ ಉಂಟು, ಸಂಬಂಧ ಇದೆಯಾ? ಒಂದು. ಎರಡನೇದ್ದು, ಇನ್ನ ಕುರವಹ ಅಂತ ಕರೀತಾರೆ. ಕುರು ಅಂತ ಒಬ್ಬನೇ ಇದ್ದವ, ಆದ್ರೆ ಅವ್ರ ವಂಶದಲ್ಲಿ ಹುಟ್ಟಿ ಬಂದ ಇವು ದುರ್ಯೋಧನ ಸತೆ ಕುರು, ಪಾಂಡವರ ಸತೆ ಕುರು. ಅವರು ಯಾಕೆ ಅವ್ರ್ಯಾಕೆ ಕುರುಗಳು ಅಂತ ಕೇಳಿದ್ರೆ, ಕುರು ವಂಶದಲ್ಲಿ ಹುಟ್ಟಿ ಬಂದರಿಂದ ಅವ್ರಿಬ್ಬರಿಗೂ ಮೇಲೆ ಇದ್ದ ಒಬ್ಬನೇ ಕುರು ಅವ. ಅರ್ಥ ಆಯ್ತಾ? ಇವ್ರ ಅಣ್ಣ ತಮ್ಮಂದ್ರ ಮಕ್ಳು, ಇವ್ರ ಕಸಿನ್ ಬ್ರದರ್ಸ್ ಇವರು. ಅವ ಮುತ್ಯ ಅವ ಕುರು ಅವ. ಅದಕ್ಕೆ ಆ ಕುರುನ ಹೆಸರು ಇವ್ರ ತನಕ ಬಂದದ. ಸರಿ ಹೋಯ್ತು ಇಲ್ಲಿ. ಈಗ ಅದಕ್ಕೆ ಹೇಳಿದ್ರು ನೋಡ್ರಿ, ಒಂದು ವೇಳೆ ಈಗ ತಂದೆ ಮಕ್ಕಳ ಸಂಬಂಧ ಇಲ್ಲದೆ ಹೋಗಿದ್ದರೆ ತಂದೆ ಆಸ್ತಿಗೆ ವಾರಸುದಾರ ಮಗ ಅಂತ ಕೋರ್ಟ್ ಸದ್ಯಕ್ಕೆ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ ಹೆಂಗ್ ಡಿಸೈಡ್ ಮಾಡಿತ್ತು? ಅದೆಲ್ಲ ಅವನ ಅಪ್ಪರ ಆಸ್ತಿ ಹೇಳಿದ್ರೆ ಮಕ್ಕಳು ಕೊಟ್ಬಿಡ್ರಿ ಅಂತ. ಅವ ವಿಲ್ ಬರ್ದಿದ್ದಿಲ್ಲ ಅಂದ್ರೆ ಅವಂಗೆ ಬರೋದು. ಇಲ್ಲ ಯಾರ್ಯಾರ ಹೆಸರಿಗೆ ಹೋಗ್ಬೇಕು ಅಂತ ಬರೋದು ಅಲ್ಲಿ ಹೋಗ್ತದ, ವಿಷಯ ಬೇರೆ. ಅವ ಏನೂ ಬರ್ದಿದ್ದಿಲ್ಲ ಹಂಗ ಹೋಗಿದ್ದ ಅಂತಂದ್ರೆ ಉತ್ತರಾಧಿಕಾರಿ ಯಾರು ನಿರ್ಧಾರ ಮಾಡ್ತಾರೆ? ಮಕ್ಕಳು. ಎಲ್ಲದರ ಮೇಲೆ ಅಧಿಕಾರದಲ್ಲಿ, ಎಲ್ಲದರ ಮೇಲೆ ಅಂದ್ರೆ ನಾವು ಬಳಸುವ ಮನಿ, ಉಪಯೋಗಿಸುವಂತಹ ಮನಿ, ವಸ್ತ್ರ, ಬೆಳ್ಳಿ, ಬಂಗಾರ, ಆಸ್ತಿ, ಬ್ಯಾಂಕ್ ನಲ್ಲಿದ್ದ ದುಡ್ಡು, ಪ್ರತಿಯೊಂದು ಸತಿಗೆ ಯಾರಿಗೆ ಬರ್ತದೆ? ಮಕ್ಕಳಿಗೆ ಬರ್ತದೆ. ಬರ್ತದೋ ಇಲ್ಲೋ? ಉತ್ತರಾಧಿಕಾರಿ. ನೆನಪಿಟ್ಟುಕೊಳ್ರಿ. ಹಂಗಿದ್ದ ಮೇಲೆ ನನ್ನ ಹೆಸರು ಆಪಹ ಅಂತದ ಅಂದ್ರೆ ಇವ್ರು ನನ್ನ ಮಕ್ಕಳು ಅಂದ ಮೇಲೆ ಇವರಿಗೂ ಕೂಡ ನನ್ನ ಹೆಸರಿನಿಂದ ಕರೀರಿ ಆಪಹ ಅಂತ ತಿಳ್ಕೊಂಡು ಒಂದು ಉತ್ತರ ಮೊದಲನೇದು. ಅರ್ಥ ಆಯ್ತಾ ಹೇಳಿದ್ದೇನೆ ಅಂತ ಹೇಳಿ? ನನ್ನ ಹೆಸರು ಇವರಿಗೆಲ್ಲರಿಗೂ ಕರೀಲಿಕ್ಕೆ ಬರ್ತದ. ಯಾಕ? ತಂದೆ ಮಕ್ಕಳ ಸಂಬಂಧ ಅದ. ಲಕ್ಷ್ಮೀದೇವಿ ಪ್ರಶ್ನೆ ಕೇಳಿದ್ರು, ನಿನ್ನ ಮನಸ್ಸಿನಿಂದ ಹುಟ್ಟಿದ್ದಾಗಿದೆ ನೀರು, ಆ ನೀರಿಗೆ ಅವರೆಲ್ಲ ಅಭಿಮಾನಿಗಳಾಗಿದ್ದಾರೆ, ಅಂದ ಮಾತ್ರಕ್ಕೆ ಅವರಿಗೆಲ್ಲ ಆಪಹ ಅಂತ ಯಾಕೆ ಹೆಸರು ಕರಿಬೇಕು ಅಂತ ಕೇಳಿದ್ರೆ, ಅವರೆಲ್ಲರೂ ಕೂಡ ನನ್ನ ಮಕ್ಕಳಾದದರಿಂದ ಲೋಕದಲ್ಲಿ ಹೇಗೆ ಮತ್ತೆ ತಂದೆಯ ಆಸ್ತಿ ಮಕ್ಕಳಿಗೆಲ್ಲ ಬರ್ತದೋ ಹಾಗೆ ಇವರಿಗೂ ಬರಬೇಕು. ಅದಕ್ಕೆ ದೇವರು ಹೇಳ್ತಾನೆ, ಅದಕ್ಕೆ ಪಿತಾವ ಈ ಎರಡೂ ಲೋಕದಲ್ಲಿ ವ್ಯವಹಾರ ಉಂಟು. ಏನ್ ವ್ಯವಹಾರ ಉಂಟು ಲೋಕದಲ್ಲಿ? ತಂದೆಯ ಹೆಸರನ್ನ ಮಕ್ಕಳಿಗೆ ಬಳಸೋದು ಉಂಟು, ಮಕ್ಕಳ ಸಾಮಗ್ರಿ ಮಕ್ಕಳ ಹೆಸರನ್ನು ಕೂಡ ತಂದೆಗೆ ಬಳಸೋದು ಉಂಟು. ಅದಕ್ಕೆ ಹಂಗ ಅಂತ ಮೊದಲೇ ದೃಷ್ಟಾಂತ ಒಂದನೇದ್ದು. ಸರಿ, ಎರಡನೇದ್ದು ನೋಡ್ರಿ. ಈಗ ಏನಂತಾರ? ಮೂರನೇದ್ದೇನು ಅಂದ್ರೆ, ತದ್ಧಸ್ಮ ವೈ ತದ್ವಿದ್ವಾನಃ ಪುತ್ರಸ್ಯ ಇತ್ಯೇತ ತದುಕ್ತಂ ಭವತಿ ತದ್ಧಸ್ಮ ವೈ ತದ್ವಿದ್ವಾನಃ ಮಹಿದಾಸ ಐತರೇಯ ಅಹಂ ಮಾಂ ದೇವೇಭ್ಯೋ ವೇದಾ ಓ ಮದ್ದೇವಾನ್ ವೇದೇತ ಪ್ರಧಾನ ಹೇತ ಇತಃ ಸಂಭೃತಾಃ ಇತಿ. ಈ ಮೂರು ಶಬ್ದಗಳು ಸದ್ಯಕ್ಕೆ ಅರ್ಥ ಹೇಳಿರ್ತೀನಿ, ಮತ್ತೆ ವಿವರಣೆ ನಾನು ಮಾಡೋಣ ಅಂತ. ಏನು ಶಬ್ದಾರ್ಥ ಹೆಂಗ ಅಂತ ತಿಳ್ಕೊಂಡು ಭಗವಂತ ಏನ್ ಹೇಳ್ತಾನ ಅಂದ್ರೆ, ಅಹಂ ನಾನು, ನೋಡಮ್ಮ ರಮಾದೇವಿ ಲಕ್ಷ್ಮೀ ಹೇಳ್ತಾನೆ, ಅಹಂ ನಾನು ಏನಾಗಿದ್ದೇನೆ ಅಂದ್ರ ನಾನು ಆ ದೇವೇಭ್ಯೋ ವೇದ, ಅಲ್ಲಿ ವೇದ ಆ ದೇವೇಭ್ಯೋ ವೇದ, ಎಲ್ಲಾ ದೇವತೆಗಳಲ್ಲಿ ನಾನಿದ್ದೇನೆ ಅಂತ ತಿಳಿದಿದ್ದೇನೆ, ದೇವತೆಗಳು ನನ್ನಲ್ಲಿ ಇದ್ದಾರೆ ಅಂತ ತಿಳಿದಿದ್ದಾರೆ ಅಂತ. ಅಂದ್ರೆ ಏನು ವಿವರಣೆ ಮಾಡ್ತಾರೆ. ಹಿಂಗ್ ಎರಡನೇ ವಿಷಯ. ಈಗ ಎರಡನೇ ವಿಷಯ ಏನಂದ್ರೆ, ನಾನು ದೇವತೆಗಳಲ್ಲಿ ಎಲ್ಲರಲ್ಲೂ ವ್ಯಾಪಿಸಿ ಇದ್ದೇನೆ, ದೇವತೆಗಳು ನನ್ನನ್ನೇ ಆಶ್ರಯಿಸಿಕೊಂಡು ಇದ್ದಾರೆ. ಎರಡನೇ ಯುಕ್ತಿ. ಪರಮಾತ್ಮ ನಾಮ ಯಾಕ ಅಂತ ಹೇಳಿ ಎರಡನೇದು. ಒಂದನೇ ಯುಕ್ತಿ ಪಿತಾ ಪುತ್ರ ಸಂಬಂಧ. ಬರ್ಕೊಳ್ರಿ, ಆ ಪಾಯಿಂಟ್ಗಳು ಬರ್ಕೋಬೇಕಾಗಿತ್ತು ನೀವು. ಆಗಲೇ ಏನ್ ಬರ್ಕೋಬೇಕು? ಆಪಾಹ ಎಂಬ ಹೆಸರು ದೇವತೆಗಳಿಗೆ ಹೇಗೆ ಅಂತ ಕೇಳಿದ್ರೆ, ತಂದೆಯಾದ ಭಗವಂತನಿಗೆ ಆಪ ಎಂದು ಹೆಸರಿದ್ದದ್ದರಿಂದ ಅದು ಮಕ್ಕಳಾದ ದೇವತೆಗಳಿಗೂ ಕೂಡ ಬಳಸುವ ವ್ಯವಸ್ಥೆ ಇದೆ. ಎರಡನೇದೇನ್ ಬರ್ಕೋಬೇಕು ನಾವು ಪಾಯಿಂಟು ಅಂದ್ರೆ, ಭಗವಂತನು ಎಲ್ಲ ದೇವತೆಗಳಲ್ಲಿ ವ್ಯಾಪಿಸಿ ಇದ್ದಾನೆ, ದೇವತೆಗಳು ಭಗವಂತನನ್ನ ಆಶ್ರಯಿಸಿದ್ದಾರೆ. ಇಷ್ಟು ಬರ್ಕೊಂಡ್ಬಿಟ್ರೆ ಮೊದಲನೇದು. ದೇವತೆಗಳಲ್ಲಿ ವ್ಯಾಪಿಸಿ ಇದ್ದಾನೆ, ದೇವತೆಗಳು ಭಗವಂತನನ್ನ ಆಶ್ರಯಿಸಿ ಇದ್ದಾರೆ. ಅದಕ್ಕಾಗಿ ಆಪಹ ಅಂತ ಹೆಸರು. ಏನ್ ಸಂಬಂಧ ಇದಕ್ಕೆ ಏನ್ ಸಂಬಂಧ? ಅದಕ್ಕೆ ಸುಳ್ಳು ಏನ ಹೇಳ್ಕೊತ ಹೋಗೋದು ಅಂದ್ರೆ ಏನಿಲ್ಲ, ಒಂದೊಳಗೊಂದು ವ್ಯಾಪಿಸಿ ಬಿಟ್ರೆ ಎರಡನ್ನೂ ಒಂದ್ ಹೆಸರಲ್ಲೇ ಕರೆಯೋ ಪದ್ಧತಿ ಅದ. ದೃಷ್ಟಾಂತ ಏನು ಅಂದ್ರೆ, ಹಾಲು ಮತ್ತು ನೀರಿನಂತೆ ಬರೆದಿಟ್ಕೊಂಡ್ಬಿಡ್ರಿ.
ಹಾಲು ಮತ್ತು ನೀರಿನಂತೆ. ಹಾಲು ನೀರು ನೋಡ್ರಿ, ಹಾಲಿನೊಳಗೆ ನೀರು ಸೇರ್ಕೊಂಡ್ಬಿಟ್ಟದ. ಆ ನೀರಿಗೂ ನೀವು ಹಾಲು ಅಂತ ಕರಿತೀರೋ ಇಲ್ಲೋ? ಕರೆದೇ ಕರಿತೀರಿ. ಸಿಂಪಲ್ ಅದ. ಹಾಲಿನಲ್ಲಿ ನೀರು ಸೇರಿದಾಗ ಆ ನೀರಿಗೂ ಹಾಲು ಅಂತ ವ್ಯವಹಾರ ಮಾಡ್ತಾರೆ. ಹೇಗೋ ಹಾಗೆ ಭಗವಂತನಲ್ಲಿ ದೇವತೆಗಳು ಆಶ್ರಯಿಸಿಕೊಂಡಿದ್ದಾರೆ. ಭಗವಂತನಿಗೆ ಆಪಹ ಅಂತ ಹೆಸರದ. ಆಶ್ರಯಿಸಿಕೊಂಡಿರುವಂತಹವರಿಗೂ ಆಪಹ ಅಂತ ಕರೀತಾರೆ. ಮತ್ತ ನೀರಿಗೂ ಕರೆದಂಗ. ಅಥವಾ ಭಗವಂತ ದೇವತೆಗಳು ಹೊಕ್ಕಾನ ಮತ್ತ ಅದಕ್ಕೆ ಕರೀತಾರ ಅಂದ್ರೆ ಅದಕ್ಕೂ ಕರೀತಾರೆ ವ್ಯವಹಾರ. ಇದಕ್ಕೇನ್ ಕರಿಬೇಕು ನಾವೀಗ ಅಂತ ಕೇಳ, ಕ್ಷೀರ ನೀರ ಮಿಶ್ರಣದಂತೆ, ಹಾಲು ನೀರಿನ ಮಿಶ್ರಣದಂತೆ ಅಂತ ಬರ್ಕೊಂಡ್ರೆ ಸರಿ, ಮುಗಿದು ಹೋದ್ ಕೆಲಸ. ಅದೇ ವಿಷಯ ಆಯ್ತಾ. ಮೂರನೇದ್ದು ಇತಃ ಪ್ರಧಾನಾಹ್ಯೇತ ಇತಿ ಸಂಭೃತಾಹ. ಅಷ್ಟೇ ಅಲ್ಲ, ಇವರೆಲ್ಲರೂ ಕೂಡ ಮದಧೀನಾಹ, ಯದಧೀನ ಯಸ್ಸ ಸತ್ತ ತತ್ತದಿತ್ಯೇವ ಭಣ್ಯತೆ ಅಂತ ಮೂರನೇ ಯುಕ್ತಿ. ಇಷ್ಟ ಅಧೀನರಿದ್ದಾರೆ ನಂದು ಅಂತಂದ್ರ ಅವ್ರದ್ದು ಏನೂ ಸ್ವತಂತ್ರ ಇಲ್ಲೇ ಇಲ್ಲ, ಎಲ್ಲಾ ನಂದ ಅಂದ್ಮೇಲೆ ಹೆಸರಿಸ್ದಕ್ಕೆ ನಂದೇ ಕರೀರಿ, ಏನ್ ಹೋಗ್ಬೇಕಾಗಿತ್ತು ನಿಮಗ? ಅಂದ್ರೆ ಏನು? ಪ್ರಧಾನಾಹ, ಪ್ರಧಾನವಂತ ನಾನು ಕೊಟ್ಟ ಪದವಿಯಲ್ಲಿರ್ತಾರೆ. ನಾನು ಆಜ್ಞಾ ಮಾಡಿದ್ರೆ ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾರೆ. ಜ್ಞಾನ ಕರ್ಮ ಬಲ ಎಲ್ಲ ನನ್ನ ಅಧೀನವಾಗಿದೆ ಅಂದ್ಮೇಲೆ ಈ ದೇವತೆಗಳಲ್ಲಿರುವ ಜ್ಞಾನ ಕರ್ಮ ಬಲಗಳು ನನ್ನ ಅಧೀನ. ಅವರು ಜಗತ್ತಿಗೆ ಉಂಟು ಮಾಡುವಂತಹ ಸೃಷ್ಟಿ ಸ್ಥಿತಿ ಆದಿಗಳು ನನ್ನ ಅಧೀನ. ಅವರು ನಾನು ಕೊಟ್ಟ ಪದಗಳಲ್ಲೇ ಕೂತಿದ್ದಾರ ಅಂದ್ಮೇಲೆ ಪದವಿಗಳೇ ನಾ ಕೊಟ್ಟದ್ಮೇಲೆ ಕೂತ್ಮೇಲೆ ಹೆಸರು ನಾ ಕೊಟ್ಟ ಮೇಲೆ ಇಟ್ಕೊಂಡು ಕೂತಾರ ಅಂತ ಹೇಳ್ರಿ ಅಂತ ಹಿಂಗ ಮೂರನೇ ಯುಕ್ತಿಯನ್ನು ಹೇಳ್ತಾರ. ಅಸ್ವಾತಂತ್ರ್ಯ ಮೂಲಕವಾಗಿ ಅಂತ ಹೇಳ್ರಿ. ಮೂರನೇ ಯುಕ್ತಿ ಏನು? ಅವರೆಲ್ಲರೂ ಅಸ್ವತಂತ್ರರಾದದ್ರಿಂದ ನನ್ನಿಂದ ದತ್ತವಾದದ್ದು ಅವರಿಗೆ ಬರ್ತದೆ. ಈ ಮೂರು ವಿಷಯವನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಓಕೆನಾ? ತಿಳಿತಾ? ಇದಿಷ್ಟು ಮಂತ್ರ. ಆಪಾಹ ಇತ್ಯಾಪಹ ತದಿದಮಾಪ ಏವೇದಂ ಮೂಲ ಮದಸ್ಥೂಲ ವಯಃಪಿತ ಏತೆ ಪುತ್ರ ಯತ್ರ ಕ್ವಚ ಪುತ್ರಸ್ಯ ತತ್ಪಿತುಃ ಯತ್ರ ವಾ ಪಿತುಸ್ತದ್ವಾ ಪುತ್ರಸ್ಯ ಇತ್ಯೇತತ್ ತದುಕ್ತಂ ಭವತಿ ತದ್ಧಸ್ಮೈ ತದ್ವಿದ್ವಾನಾಗಮಹಿದಾಸ ಐತರೇಯ ಅಹಂ ಮಾಂ ದೇವೇಭ್ಯೋ ವೇದಾ ಓಮದ್ದೇವಾನ್ ವೇದೇತಃ ಪ್ರಧಾನ ಏತೈತ ಸಂಭೃತಾಃ ಇತಿ. ಮಹಾಲಕ್ಷ್ಮಿಯು ಅದೇ ಸಭೆಯಲ್ಲಿ ಕುಳಿತಿರುವಂಥವಳು ಭಗವಂತನನ್ನ ಪ್ರಶ್ನಿಸ್ತಾ ಇದ್ದಾಳೆ. ಮನಸ್ಸಿನಿಂದ ನೀನು ವರುಣನನ್ನು ಹಾಗೂ ಆಪವನ್ನು ಸೃಷ್ಟಿ ಮಾಡಿದಿ ಅಂತ ಹೇಳ್ತಿರುವಾಗ ಎಲ್ಲಾ ದೇವತೆಗಳಿಗೂ ಆಪಹ ಎನ್ನುವಂತಹ ಹೆಸರಿದೆ ಅಂತ ಹೇಳಿದಿ. ನಿಮಿತ್ತವನ್ನು ಹೇಳಲಿಲ್ಲ, ಕಾರಣವನ್ನು ಹೇಳಲಿಲ್ಲ. ಯಾಕೆ ದೇವತೆಗಳಿಗೆ ಆಪಹ ಅಂತ ಹೆಸರು ಬಂತು? ಯಾಕೆಂದ್ರೆ ಒಂದು ವಸ್ತುವನ್ನು ಒಂದು ಶಬ್ದದಿಂದ ಕರೆಯಬೇಕಾದ್ರೆ ಏನಾದರೂ ಒಂದು ನಿಮಿತ್ತ ಇರಬೇಕು. ಹಾಗಾದ್ರೆ ವೈಶ್ವದೇವ್ ವ್ಯಾಪಹ, ಎಲ್ಲ ದೇವತೆಗಳು ಆಪಹ ಅಂತ ಕರೆಸಿಕೊಳ್ತಾರೆ ಅಂದ್ರೆ ಅದಕ್ಕೊಂದು ನಿಮಿತ್ತ ಬೇಕಲ್ಲ. ಆ ನಿಮಿತ್ತವನ್ನ ಹೇಳುವಂತ ಲಕ್ಷ್ಮೀದೇವಿ ಪ್ರಶ್ನೆ ಮಾಡ್ತಾಳೆ ಭಗವಂತನಿಗೆ. ಆಗ ಸ್ವಾಮಿ ಉತ್ತರ ಕೊಡ್ತಾನೆ, ಹೌದು, ಎಲ್ಲ ದೇವತೆಗಳಿಗೂ ಆಪ ಅಂತ ಹೆಸರು. ಮೂರು ಕಾರಣದಿಂದಾಗಿ. ಏನು ಮೂರು ಕಾರಣ? ಮೊದಲನೇದ್ದಾಗಿ ಯದಧೀನ ಯಸ್ಯ ಸತ್ತ ತತ್ತದಿತ್ಯೇವ ಭಣ್ಯತೆ ಅಂತಿದೆ. ಅಂದ್ರೆ ಏನು? ಲೋಕದಲ್ಲಿ ವ್ಯವಹಾರ ಮಾಡ್ತಿರ್ತಾರೆ. ಹಾಲು ಮಾರಿಕೊಂಡು ಹೋಗುವವನನ್ನ, ಕಾಯಿಪಲ್ಯ ಮಾರ್ಕೊಂಡು ಹೋಗುವವನನ್ನ ಏ ಹಾಲು, ಏ ಕಾಯಿಪಲ್ಯ ಅಂತ ಕರಿತಿರ್ತಾರೆ. ಏ ಹಣ್ಣು ಅಂತ ಕರೀತಾರ. ಹಣ್ಣು ಅವನ ಅಧೀನವಾದದ್ದರಿಂದ ಆ ಹೆಸರನ್ನ ಅವನಿಗೆ ಕರ್ಲಿಕ್ಕೆ ಬರ್ತದ. ಹೌದೋ ಇಲ್ಲೋ? ಏ ಮಾಮ ಹಾಲೆ ಹೊಂಟ ನೋಡ್ಕೊಡ್ರಿ ಅವಂಗ ಏ ಮಾಲಿ ಅಂತ ತೋರ್ತಾರ. ಮಾಲಿ ಅಂದ್ರೆ ನಾವು ಮಾಲಿ ಮಾರೋ, ಅವನ ಹೆಸರು ಇಲ್ಲ, ನಾಮಕರಣ ಆಗಿದೆ ಅವಂಗೂ. ಆ ನಾಮಕರಣಕ್ಕೆ ಇದ ಆಚಾರ ಹೋಗಿದ್ರಂತ, ಅದಕ್ಕೆ ಮಾಲಿ ಅಂತ ಕರೀತಾರೆ. ಅಲ್ರಿ ಅವ್ ಮಾಲಿ ಅಂತ ಕರೀತಾರ ಅಂದ್ರೆ ಅವನ ಅಧೀನವಾಗಿರುವಂತಹ ಮಾಲಿ, ಅದರ ಹೆಸರಿನಿಂದ ಅವನು ಕರೀತಾರ ಅಂತಂದ್ಮೇಲೆ ಭಗವಂತನ ಹೆಸರಿನಿಂದ ದೇವತೆಗಳಿಗೆ ಕರಿಬಹುದು, ಯಾಕಂದ್ರೆ ಅಧೀನವಾಗಿರುವುದರಿಂದಾಗಿ ಅಂತ ಒಂದು. ಎರಡನೇ ಯುಕ್ತಿ ಏನು ಅಂದ್ರೆ, ಇಷ್ಟು ವ್ಯಾಪ್ತಿಯಾದ ದೇವರದ್ದು ಅಂದ್ರೆ ದೇವತೆಗಳಲ್ಲೆಲ್ಲ ಹೊಕ್ಕು ಬಿಟ್ಟಿದ್ದಾರೆ, ಅವ್ರು ಇವರೆಲ್ಲ ಆಶ್ರಯಿಸಿಕೊಂಡ್ಬಿಟ್ಟಾರೆ. ಎರಡು ವಸ್ತುಗಳು ಪರಸ್ಪರವಾಗಿ ಒಂದರಲ್ಲಿ ಒಂದು ಸೇರಿದಾಗ ಎರಡೂ ವಸ್ತುಗಳಿಗೆ ಒಂದರಿಂದ ಕರೆಯುವ ವ್ಯವಹಾರ ಉಂಟು. ಉದಾಹರಣೆಗೆ ಹೇಗೆ ಅಂದ್ರೆ, ಹಾಲಿನಲ್ಲಿ ನೀರು ಪ್ರವೇಶ ಮಾಡಿದಾಗ ನೀರಿಗೂ ಕೂಡ ಹಾಲು ಅಂತ ವ್ಯವಹಾರ ಮಾಡಿದಂತೆ ಈ ಭಗವಂತನಿಗೆ ಆಪಹ ಅಂತ ಹೆಸರದ. ಅವ ಎಲ್ಲಾ ಪದಾರ್ಥಗಳಲ್ಲಿ ಸೇರಿದಿಂದ ಆ ಪದಾರ್ಥಗಳಿಗೆ ಏನ್ ಕರಿಬೇಕು? ಹಾಲು. ಆಪಹ ಆಪಹ ಅಂತ ಕರಿಬೇಕು ಅಂತ ಎರಡನೇದ್ದು. ಮೂರನೇದ್ದು ಆಲ್ರವೈಸ್ ಒಂದನೇದ್ದು ಏನು ಅಂದ್ರೆ, ತಂದೆ ಮಕ್ಕಳು. ತಂದೆಯಾದ ಭಗವಂತ, ಮಕ್ಕಳಾದ ದೇವತೆಗಳು ಅಕ್ಷರಶಃ ಉತ್ತರಾಧಿಕಾರಿಗಳಾದದ್ದರಿಂದ ಆ ಹೆಸರಿನಿಂದ ಕರೀತಾ ಬರ್ತಾರೆ. ಹೆಂಗ ಯದವಹ ಕುರವಹ ರಗವಹ ಅಂತನೋ ಹೆಸರಿನಂತೆ ಅಂತ. ತಂದೆಯ ಆಸ್ತಿ ಇದ್ದದ್ದೆಲ್ಲ ಮಕ್ಕಳಿಗೆ, ಮಕ್ಕಳ ಆಸ್ತಿ ಎಲ್ಲ ತಂದೆಗೆ ಅಧಿಕಾರ ಇದ್ದಂತೆ ಹೀಗೆ ತಿಳಿದುಕೊಳ್ಬೇಕು ಅಂತ ಮೂರು ಕಾರಣಗಳಿಂದ ಭಗವಂತ ಲಕ್ಷ್ಮೀದೇವಿ ಉತ್ತರ ಕೊಡ್ತಾನ. ಆಪಹ ಎಂದು ದೇವತೆಗಳಿಗೆ ಯಾಕೆ ಹೆಸರು ಅಂತ ಹೇಳ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತು.